ಮಕ್ಕಳು ಕರ್ತನ ಮಹಿಮೆಗಾಗಿ ಅವರು ಒಂದು ಹಾಡನ್ನ ಹಾಡುತ್ತಾರೆ. ದೇವ್ರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಹೀಗೆ ಎಲ್ಲರೂ ಕುಟುಂಬವಾಗಿ ಒಂದು ದೇವರ ಪ್ರಸನ್ನತೆಯಲ್ಲಿ ಬರ್ಲಿಕ್ಕಾಗುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನಾವು ಕೀರ್ತನೆಗಳಲ್ಲಿ 671ನೇ ಕೀರ್ತನೆ, ಸ್ತೋತ್ರವ ನೀಡುವೆ ದೇವ ನೀನು ನನ್ನಯ ನಿರೀಕ್ಷೆಯು, ನಿನ್ನನ್ನ ಆರಾಧಿಸುವೆ ದೇವ ನೀನು ಇರುವಾತನೇ ಎಂದಿಗೂ ಎಂಬ ಹಾಡನ್ನು ಹಾಡುತ್ತಾ ಬರೋಣ. ಕೇಳಿಸ್ತಿದ್ಯಾ ಅಂತ? ಕೇಳಿಸ್ತಿದ್ಯಾ? ಸೈಮನ್ ಅಂಕಲ್ ಕೇಳಿಸ್ತಾ? ಸ್ತೋತ್ರವ ನೀಡುವೆ ದೇವಾ ನೀನು ನನ್ನ ನಿರೀಕ್ಷೆಯು, ನಿನ್ನನ್ನ ಆರಾಧಿಸುವೆ ದೇವಾ ನೀನು ಇರುವಾತನೇ ಎಂದಿಗೂ. ಸ್ತೋತ್ರವ ನೀಡುವೆ ದೇವಾ ನೀನು ನನ್ನ ನಿರೀಕ್ಷೆಯು, ನಿನ್ನನ್ನ ಆರಾಧಿಸುವೆ ದೇವಾ ನೀನು ಇರುವಾತನೇ ಎಂದಿಗೂ. ಪಶುಗಳಿಗಾಗಿ ಹುಲ್ಲನ್ನು, ಪಕ್ಷಿಗಳಿಗಾಗಿ ಗೂಡನ್ನು, ಮಾನವ ರಕ್ಷಣೆಗೆ ನಿನ್ನನ್ನು ನೀಡಿರುವ ಸರ್ವೋತ್ತಮನು. ಪಶುಗಳಿಗಾಗಿ ಹುಲ್ಲನ್ನು, ಪಕ್ಷಿಗಳಿಗಾಗಿ ಗೂಡನ್ನು, ಮಾನವ ರಕ್ಷಣೆಗೆ ನಿನ್ನನ್ನು ನೀಡಿರುವ ಸರ್ವೋತ್ತಮನು. ಪಶುಗಳಿಗಾಗಿ ಹುಲ್ಲನ್ನು, ಪಕ್ಷಿಗಳಿಗಾಗಿ ಗೂಡನ್ನು, ಮಾನವ ರಕ್ಷಣೆಗೆ ನಿನ್ನನ್ನು ನೀಡಿರುವ ಸರ್ವೋತ್ತಮನು. ನನ್ನ ನಿರೀಕ್ಷೆಯು ನೀನೇ, ನನ್ನ ನಿರೀಕ್ಷೆಯು ನೀನೇ. ಸ್ತೋತ್ರವ ನೀಡುವೆ ದೇವಾ ನೀನು ನನ್ನಯ ನಿರೀಕ್ಷೆಯು, ನಿನ್ನನ್ನ ಆರಾಧಿಸುವೆ ದೇವಾ ನೀನು ಇರುವಾತನೇ ಎಂದಿಗೂ. ನನಗಾಗಿ ನೀನು ಬಂದೆ ಸ್ಥಳವಿಲ್ಲದೆ ಲೋಕದೊಳಗೆ, ಶಿಲುಬೆಲೆ ತೀರಿತು ಎಂದೇ ಆಯಿತು ನಿನಗೆಲ್ಲ ಮಹಿಮೆ. ನನಗಾಗಿ ನೀನು ಬಂದೆ ಸ್ಥಳವಿಲ್ಲದೆ ಲೋಕದೊಳಗೆ, ಶಿಲುಬೆಲೆ ತೀರಿತು ಎಂದೇ ಆಯಿತು ನಿನಗೆಲ್ಲ ಮಹಿಮೆ. ನನಗಾಗಿ ನೀನು ಬಂದೆ ಸ್ಥಳವಿಲ್ಲದೆ ಲೋಕದೊಳಗೆ, ಶಿಲುಬೆಲೆ ತೀರಿತು ಎಂದೇ ಆಯಿತು ನಿನಗೆಲ್ಲ ಮಹಿಮೆ. ನನ್ನ ನಿರೀಕ್ಷೆಯು ನೀನೇ, ನನ್ನ ನಿರೀಕ್ಷೆಯು ನೀನೇ. ಸ್ತೋತ್ರ
ತ್ರಾವ ನೀಡುವೆ ದೇವಾ, ನೀನೆ ನನ್ನ ನಿರೀಕ್ಷೆಯು. ನಿನ್ನನ್ನಾರಾಧಿಸುವೆ ದೇವಾ, ನೀನು ಇರುವಾತನೇ ಎಂದಿಗೂ, ಇರುವಾತನೇ ಎಂದಿಗೂ, ಇರುವಾತನೇ ಎಂದಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಿಯರ್ ಬ್ರದರ್ಸ್, ಗಾಡ್ ಬ್ಲೆಸ್ ಯು. ಹೌದು, ಸ್ತೋತ್ರವ ನೀಡುವೆ ದೇವ, ನೀನು ನನ್ನಯ ನಿರೀಕ್ಷೆಯು. ಎಂತ ಒಂದು ನಿರೀಕ್ಷೆ ನಮಗೆ ಕರ್ತನು ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡೋಣ. ನಾವೀಗ ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ಬೆಂಗಳೂರಿನ ರಾಮಚಂದ್ರಪುರ ಜಾಲಹಳ್ಳಿಯ ರಾಮಚಂದ್ರಪುರ ಸೈಲೂಮ್ ಬ್ರದರ್ ಅಸೆಂಬ್ಲಿಯ ಸಭಾ ಹಿರಿಯರಲ್ಲಿ ಒಬ್ಬರಾದಂತಹ ಸಹೋದರ ಬಾಲರಾಜ್ ಅವರು ನಮ್ಮೊಂದಿಗಿದ್ದಾರೆ. ಸಹೋದರ ಬಾಲರಾಜ್ ಅವರು ಬೆಂಗಳೂರು ಪ್ರೆಸ್ ನಲ್ಲಿ ಅವರು ಉದ್ಯೋಗದಲ್ಲಿದ್ದಾರೆ ಮತ್ತು ಸೈಲೂಮ್ ಬ್ರದರ್ ಅಸೆಂಬ್ಲಿಯ ಸಭಾ ಹಿರಿಯರಲ್ಲಿ ಒಬ್ಬರು ಕೂಡ ಆಗಿದ್ದಾರೆ. ಇವರೊಟ್ಟಿಗೆ ನಮ್ಮ ಸಹೋದರ KVB ರಾಜು ಅವರು ಕೂಡ ಒಬ್ಬರಾಗಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಸಹೋದರರು ಡಿಸೋಜ ಅವರು ಕೂಡ ಸಭೆಯ ಹಿರಿಯರಾಗಿದ್ದಾರೆ. ಆ ಒಂದು ಸಭೆಯಲ್ಲಿ ನಮ್ಮ ಸಹೋದರ ಮುರುಗೇಶ್ ಅವರು ಕೂಡ ಅವರು ಸಭಾ ಸೇವಕ ಡೀಕನ್ ಆಗಿ ಕರ್ತನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಹೋದರಂತ ಬಾಲರಾಜರು ದೇವರ ವಾಕ್ಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿರುವಾಗ ಆ ವಾಕ್ಯದ ಮೂಲಕವಾಗಿ ಕರ್ತ ನಮ್ಮ ಹೃದಯಗಳೊಂದಿಗೆ ಮಾತನಾಡುವ ಹಾಗೆ, ಕರ್ತನು ಆ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಬಲಪಡಿಸುವ ಹಾಗೆ, ಕರ್ತ ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಧೈರ್ಯಪಡಿಸಿ ನಡೆಸುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮೊಟ್ಟಿಗೆ ನಮ್ಮ ಸ್ಥಳೀಯ ಸಭೆಯ ಸಹೋದರ ಚಿನ್ನಣ್ಣ ಅವರಿದ್ದಾರೆ. ಚಿನ್ನಣ್ಣ ಅವರು ಧ್ಯಾನ ಮಾಡುವಂತ ವಾಕ್ಯಕ್ಕೋಸ್ಕರವಾಗಿಯೂ, ವಾಕ್ಯವನ್ನು ಹಂಚುವಂತ ಸಹೋದರ ಬಾಲರಾಜ್ ಅವರಿಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಪರಲೋಕದ ಒಡೆಯನಾದ ಸ್ವರ್ಗೀಯ ತಂದೆಯ ದೇವರೇ, ರಕ್ಷಕನೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟವನ್ನು ಸಲ್ಲಿಸುತ್ತೇವೆ ದೇವ. ಹೌದು ಸ್ವಾಮಿ, ಈ ರಾತ್ರಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ರಕ್ಷಕ, ಹೌದು ಸ್ವಾಮಿ, ಈ ಜೂಮ್ ಮಾಧ್ಯಮದ ಮುಖಾಂತರ ಕರ್ತನೆ ನಾವು ಒಂದು ವರ್ಷಗಳ ಹೌದು ಕರ್ತನೆ, ವರ್ಷದಿಂದಲೂ ಕರ್ತನೆ ಇಲ್ಲಿವರೆಗೂ ಕರ್ತನೆ ನಿನ್ನ ಅನೇಕ ಸೇವಕರ ಮುಖಾಂತರ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳುವ ಕರ್ತನೆ, ನೀನು ಕೊಟ್ಟಂತ ಈ ಭಾಗ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಕ್ಷಕ. ಹೌದು ಸ್ವಾಮಿ, ಈ ದಿನ ಲೋಟನ ಹೌದು ಸ್ವಾಮಿ ಕುಟುಂಬದ ವಿಚಾರವಾಗಿ ಕರ್ತನೆ, ಹೌದು ಆತನ ಹೌದು ಕರ್ತನೆ ಕುಟುಂಬದ ಹೌದು ರಕ್ಷಕನೇ ಏಳು ಬೀಳುಗಳ ವಿಚಾರವಾಗಿ ಕರ್ತನೆ ಸ್ವಾಮಿ, ನೀನು ಆತನ ವಿಚಾರವಾಗಿ ಕರ್ತನೆ ಸಹಾಯ ಮಾಡಿದ್ದ ಹೌದು ಕರ್ತನೆ ಲೋಟನು ಅಬ್ರಾಮನು ಕರ್ತನೆ ಅವರಿಬ್ಬರು ಕರ್ತನೆ ಜೊತೆಯಾಗಿ ಕರ್ತನೆ ನೀನು ಕರ್ತನೆ ನೀನು ತೋರಿಸಿದಂತ ದೇಶಕ್ಕೆ ಹೋಗಿ ಕರ್ತನೆ ಅವರ ನಿವಾಸ ಸ್ಥಾನವಾಗಿದ್ದರು ಕರ್ತನೆ. ಹೌದು ರಕ್ಷಕನೇ, ಈ ದಿನ ಕರ್ತನೆ ಸೇವಕರಾದಂತಹ ಸಹೋದರ ಬಾಲರಾಜರವರು ಕರ್ತನೆ ಈ ಲೋಟನ ವಿಚಾರವಾಗಿ ಕರ್ತನೆ ನಮಗೆ ನಿನ್ನ ವಾಕ್ಯವನ್ನು ಪಡಿಸುತ್ತಾರೆ ಸ್ವಾಮಿ. ಹೌದು ರಕ್ಷಕನೇ, ಅವರು ಕರ್ತನೆ ಸಿದ್ಧ ಮಾಡಿಕೊಂಡಿರುವಂತಹ ವಾಕ್ಯಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಹೌದು ರಕ್ಷಕನೇ, ನಾವು ವಾಕ್ಯಗಳನ್ನು ಕೇಳಿ ಕರ್ತನೆ ಅದರ ಪ್ರಕಾರ ನಡೆದುಕೊಳ್ಳುವಾಗಿಯೂ ಕರ್ತನೆ ಹೌದು ಸ್ವಾಮಿ ನಿನಗೋಸ್ಕರ ಜೀವಿಸುವಾಗಿಯೂ ಕರ್ತನೆ ನೀನು ಸಹಾಯ ಮಾಡಿ ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಥ್ಯಾಂಕ್ ಯು ಚಿನ್ನಣ್ಣ. ಈ ಸಮಯದಲ್ಲಿ ನಮ್ಮೊಂದಿಗಿರುವಂತಹ ಸಹೋದರ ಬಾಲರಾಜ್ ಅವರು ದೇವರ ವಾಕ್ಯ ಸಂದೇಶವನ್ನ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಓವರ್ ಟು ಬಾಲರಾಜ್. ಥ್ಯಾಂಕ್ ಯು ಬ್ರದರ್, ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿದ ಸಹೋದರರು ಕೂಡ ನಾನು ವಂದಿಸ್ತೇನೆ. ಮೊದಲನೇದಾಗಿ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ ಮತ್ತು ದೇವರ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಮಾತ್ರವಲ್ಲದೆ ಈ ಒಂದು ವ್ಯವಸ್ಥಾಪಕರಿಗೆ ಕೂಡ ನಾನು ವಂದಿಸುವಂತವನಾಗಿದ್ದೇನೆ. ಕ್ರಿಸ್ತನಿಗೆ ಪ್ರಿಯ ದೇವ ಮಕ್ಕಳೇ, ದೇವ ಜನರೇ, ಇವತ್ತು ನಾನು ಹೆಚ್ಚು ಕಡಿಮೆ 1 ವರ್ಷಕ್ಕಿಂತಲೂ ಹೆಚ್ಚಾಗಿ ಈ ಒಂದು ವ್ಯವಸ್ಥೆಯ ಮೂಲಕ ಜೂಮ್ ಆಪ್ ಮೂಲಕವಾಗಿ ನಾವು ದೇವರ ಸಂದೇಶವನ್ನ ಕೇಳುವ ಹಾಗೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಪರಿಸ್ಥಿತಿಯ ಹಿನ್ನೆಲೆ ನಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಇದನ್ನು ವರ್ಣಿಸಲಿಕ್ಕೆ ಹೋಗುವುದಿಲ್ಲ. ನಾವು ಯಾಕೆ ಈ ಸ್ಥಿತಿಗೆ ಬಂದು ಎಂಬುದಾಗಿ ನೋಡುವಾಗ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ.
ಕೆಲವು ತಿಂಗಳುಗಳ ಹಿಂದೆ, ವರ್ಷದ ಹಿಂದೆ ಆದಂತ ಘಟನೆ ನಿಮಿತ್ತವಾಗಿ ಈ ಒಂದು ಜೂಮ್ ಆಪ್ ಅನ್ನ ನಾವು ಆಧರಿಸಿಕೊಂಡಿದ್ದೆವು. ಅದಾದ ನಂತರ ನಾವು ಯಾವುದೋ ಒಂದು ನಿರೀಕ್ಷೆಯಲ್ಲಿ ಪ್ರಾರಂಭ ಮಾಡಿದ ಚರ್ಚ್ಗಳನ್ನು ಓಪನ್ ಮಾಡಿ ಅದು ಮತ್ತೆ ಅದಕ್ಕಿಂತಲೂ ಕಠಿಣವಾದ ಪರಿಸ್ಥಿತಿಗೆ ಈ ಒಂದು ಸ್ಥಿತಿಗೆ ನಾವು ಬಂದ್ವಿ. ಇದರ ಕುರಿತಾಗಿ ನಾವು ಅನೇಕ ವಿಶ್ವಾಸಿಗಳು, ಅನೇಕ ಸಹೋದರರು ಬೋಧಿಸಿದ್ದಾರೆ. ಈ ಒಂದು ದಿನಗಳಲ್ಲಿ ನಮಗೆ ದೇವರು ಅವಶ್ಯಕವಾಗಿರುವಂತಹ ಸಂದೇಶಗಳನ್ನ ಅನೇಕ ದೇವರ ಸೇವಕರ ಮೂಲಕವಾಗಿ, ಅನೇಕ ಸಂದೇಶಕರ ಮೂಲಕವಾಗಿ ದೇವರು ವಿಭಿನ್ನವಾದ ರೀತಿಯಲ್ಲಿ ನಮಗೆ ದೇವರ ಸಂದೇಶ ದೊರಕಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಯಾವ ಸಹೋದರರು ಈ ರೀತಿಯಾದಂತಹ ಒಂದು ಆಲೋಚನೆಗೆ ಬಂದರೂ ಗೊತ್ತಿಲ್ಲ. ಸತ್ಯವೇದಲ್ಲಿರುವಂತಹ ದಂಪತಿಗಳಿಂದ ಕುರಿತಾಗಿ ನಾವು ತಿಳ್ಕೊಳ್ಳುವಂತಹ ಸತ್ಯಾಂಶಗಳೇನು ಎಂಬುದಾಗಿ ಇದು ಬಹಳ ಅವಶ್ಯವಾದಂತಹ ಒಂದು ಸಂಗತಿ. ಈ ದಿನ ನಮಗೆ ಬೇಕಾಗಿರುವಂತಹ ಸಂಗತಿ ಯಾರಿಗೆ ದೇವರ ಪ್ರೇರೇಪಣೆ ಆಯ್ತು ಗೊತ್ತಿಲ್ಲ. ದಂಪತಿಗಳು ಇದು ಜೀವನ ಎಂಬುದಾಗಿ ಅದು ಪ್ರಾರಂಭವಾಗ್ತದೆ. ಆದಿ ಕಾರಣದ ಇದು ಪ್ರಕಟಣೆವರೆಗೆ ಇಲ್ಲಿ ನಾವು ನೋಡುವಾಗ ದೇವರ ಕುರಿತಾದಂತಹ ಸಂಗತಿ, ದೇವರು ಮಾಡಿದಂತಹ ಕುರಿತಾದ ಸಂಗತಿಗಳು ಎಲ್ಲವೂ ಒಳ್ಳೆದೇ ಆಗಿದೆ. ಆದಾಮನು ಕೂಡ ಹಾಗೆ ಹೇಳಿದ ಪ್ರಥಮ ದಿನದಲ್ಲಿ ಈಗ ಸರಿ ಎಂಬುದಾಗಿ. ಪ್ರಥಮ ದಿನಗಳಲ್ಲಿ ಆದಾಮನು ಕೂಡ ಅವಳನ್ನು ಕೊಟ್ಟಾಗ ದೇವರು ಹೇಳಿದ ಈಗ ಸರಿ ಎಂಬುದಾಗಿ. ಆ ಸರಿ ಎಂಬ ಪದ ಎಲ್ಲಿವರೆಗೂ ಬಂದು ಪ್ರಕಟಣೆ ಬರುವಷ್ಟರೊಳಗೆ ಅದು ಸಾಕಾಗಿ ಹೋಯಿತು. ಪಶ್ಚಾತ್ತಾಪ ಪಟ್ಟ ದೇವರು ಎಂಬುದಾಗಿ ನೋಡ್ತೇವೆ. ಇವತ್ತು ಪ್ರಿಯ ದೇವ ಮಕ್ಕಳೇ, ನಾವು ಇಲ್ಲಿವರೆಗೆ ಅನೇಕ ಸಂದೇಶಗಳನ್ನು ಕೇಳಿರ್ಬೋದು. ಅದು ಇತ್ತೀಚಿನ ದಿನಗಳಲ್ಲಿ ನಾನು ಜ್ಞಾಪಕಪಡಿಸಿದ ಸಂಗತಿ, ಈ ಒಂದು ಸತ್ಯವಾದ ದಂಪತಿಗಳ ಕುರಿತಾಗಿ ಅನೇಕ ಸಹೋದರರು ವಿಭಿನ್ನವಾದ ರೀತಿಯಲ್ಲಿ ವರ್ಣಿಸಿರುವಂತದನ್ನ ನೋಡ್ತೇವೆ. ಹಾಗೆ ಇವತ್ತು ನನಗೆ ಸಿಕ್ಕಿರುವಂತಹ ಒಂದು ಆಲೋಚನೆ, ಲೋಟನು ಆತನ ಕುಟುಂಬದ ಮೂಲಕವಾಗಿ ನಾವು ಏನನ್ನು ತಿಳ್ಕೊಳ್ಬಹುದು ಎಂಬುದಾಗಿ. ನಾವೆಲ್ಲರೂ ಕೂಡ ತಮಗೆ ಚೆನ್ನಾಗಿ ಗೊತ್ತು, ಲೋಟನ ಹೆಂಡತಿ ಉಪ್ಪಾಗಿ ಹೋದ್ಲು ಅಷ್ಟೇ. ಆದ್ರೆ ಹಿನ್ನೆಲೆಗಳ ಕುರಿತಾಗಿ ನೋಡುವಾಗ ಅನೇಕ ಸಹೋದರರು ಬೋಧಿಸ್ತಾ ಇದ್ದಾರೆ. ಆ ಒಂದು ಲೋಟನ ಕುರಿತಾಗಿ ಲೂಕನ ಸುವಾರ್ತೆಯವರಿಗೆ ಯೂದರ ಪತ್ರಿಕೆಯನ್ನು ಕೂಡ ಅದು ಆ ಒಂದು ಲೋಟನ ಜೀವಿತ ಚಿತ್ರಣವನ್ನ ನಾವು ನೋಡುವಂತವರಾಗಿದ್ದೇವೆ. ಸಹೋದರ ಪ್ರಾರ್ಥನೆ ನೆನಪು ಮಾಡಿಕೊಂಡ್ರು. ಅಬ್ರಾಹ್ಮನಿಂದ ಶುರುವಾದಂತಹ ಆ ಒಂದು ಲೋಟನ ಸಂಗಡ, ಈ ಅಬ್ರಾಹ್ಮನ ಜೊತೆಯಲ್ಲಿ ಬಂದಂತ ಈ ಲೋಟನು, ಈ ಅಬ್ರಾಹ್ಮನ ಕುರಿತಾಗಿ ಸ್ವಲ್ಪ ನಾವು ಧ್ಯಾನಿಸುವಾಗ ದೇವರೊಟ್ಟಿಗೆ ದೇವರ ಒಂದು ದರ್ಶನದಲ್ಲಿ ಬೆಳೆದಂತ ಜೀವನ ಮಾಡಿದಂತ ಅಬ್ರಾಹ್ಮನು, ಈ ಅಬ್ರಾಹ್ಮನ ಕುರಿತಾಗಿ ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಈ ಅಬ್ರಾಹ್ಮನ ನೋಡುವಾಗ ಅಬ್ರಾಹ್ಮನಿಗೆ ಲೋಟನ ಸಂಬಂಧಿಕ ಅಂತ ಹೇಳುವಾಗ ಈತನು ತಮ್ಮನ ಮಗನು. ಈ ಲೋಟನಿಗೆ ಅಬ್ರಾಹ್ಮನು ದೊಡ್ಡಪ್ಪನಾಗಿದ್ದ. ಈ ದೊಡ್ಡಪ್ಪನಿಗೆ ಆದಂತ ಎಲ್ಲಾ ಜೀವಿತದ ಕುರಿತಾಗಿ ಲೋಟನಿಗೆ ಸ್ಪಷ್ಟವಾಗಿ ತಿಳಿದಂತ ನೋಡ್ತಿದ್ದಂತ ಈ ಲೋಟ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ನಾವು ನೋಡುವಾಗ ಈ ಒಂದು ಸತ್ಯವೇದದಲ್ಲಿ ನಾವು ನೋಡುವಾಗ ಈ 12ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುವಂತ ಇವರ ಚರಿತ್ರೆ, ಈ ಲೋಟನು ಮತ್ತೆ ಅಬ್ರಾಹ್ಮನ ಚರಿತ್ರೆ ಪ್ರಾರಂಭವಾಗ್ತದೆ. ಆದ್ರೆ 19ನೇ ಅಧ್ಯಾಯಕ್ಕೆ ಬರುವಾಗ ಅದು ಲೋಟನ ಜೀವಿತ ಕೊನೆಗಾಣ್ತದೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಪ್ರಾರಂಭದಿಂದಲೂ ಅಂತ್ಯದವರೆಗೆ ಇಲ್ಲಿ ಲೋಟನು ಅಬ್ರಾಹ್ಮನೊಟ್ಟಿಗೆ ಬೆಳೆಯುವಾಗ ದೇವರ ಅನ್ಯೂನ್ಯತೆಯಲ್ಲಿ, ದೇವರ ಒಡನಾಟಿನಲ್ಲಿ ಅಬ್ರಾಹ್ಮನ ಜೀವಿಸಿದಂತ ಲೋಟನು ನೋಡ್ತಾನೆ ಇದ್ದ. ಆದರೆ ಅವನು ಆ ಒಂದು ದೇವರ ಒಂದು ಕುರಿತಾಗಿ ಆಲೋಚಿಸದೆ ಆತನು ಸ್ವತಂತ್ರವಾಗಿ ತನ್ನ ಜೀವಿತವನ್ನು ಪ್ರಾರಂಭ ಮಾಡ್ಲಿಕ್ಕೆ ಹೋದಾಗ ಆತನು ಯಾವ ರೀತಿ ಆತನ ಕುಟುಂಬ ನಾಶನಕ್ಕೆ ಹೋಯ್ತು ಎಂಬುದಾಗಿ ನೋಡ್ತೇವೆ. ಹೀಗೆ ನಾವು ಸತ್ಯವೇದದಲ್ಲಿ ಸ್ವಲ್ಪ ವಚನಗಳನ್ನ ನಾವು ನೋಡಿಕೊಳ್ಳೋಣ. ನಾನು ಮೊದಲೇ ತಿಳಿಸಿದ ಹಾಗೆ ಇಲ್ಲಿ 12ನೇ ಅಧ್ಯಾಯದಲ್ಲಿ ಅದು ಪ್ರಾರಂಭವಾಯಿತು. ಮತ್ತೆ ಇಲ್ಲಿ ನಾವು ನೋಡುವಾಗ 13ನೇ ಅಧ್ಯಾಯಕ್ಕೆ ಬರುವಾಗ ಅವರು ಸಮೃದ್ಧಿಯಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟರು. ಮತ್ತೆ ಅಲ್ಲಿರುವಾಗ ಅವರು ಬೇರೆ ಆಗುವುದಕ್ಕೆ ಕಾರಣಗಳನ್ನು ನೋಡುವಾಗ ಆಸ್ತಿ ಹೆಚ್ಚಾದದರಿಂದ ಇವರ ಒಂದು ಹಾಳುಗಳಿಗೂ ಮತ್ತೆ ಅವರ ಹಾಳುಗಳಿಗೂ ಅದು ಒಂದು ಗಲಾಟೆ ಆಗ್ತಾ ಇತ್ತು, ಅಸಮಾಧಾನ ಆಗ್ತಾ ಇತ್ತು. ಅದರ ನಿಮಿತ್ತವಾಗಿ ಅಬ್ರಾಹ್ಮನ ಲೋಟನಿಗೆ ಹೇಳಿದಂತಹ ಸಂಗತಿ, ನಾವು ಈ ರೀತಿಯಾಗಿ ಮುಂದುವರಿಯುವುದು ಸರಿಯಲ್ಲ, ನೀನು
ಒಂದು ಕಡೆ ಹೋದ್ರೆ ನಾನೊಂದು ಕಡೆ ಹೋಗ್ತೇನೆ ಎಂಬುದಾಗಿ ಹೇಳಿದಾದ್ರೆ ಪ್ರಾರಂಭದ ಹಂತದವರೆಗೆ ನಾವು ನೋಡುವಾಗ ಬಹಳ ಅರ್ಥಗರ್ಭಿತವಾದಂತಹ ಸಂಗತಿ. ಅಬ್ರಾಮನು ಹೇಳುವಂತದ್ದು ನಾನು ತೋರಿಸ ಜಾಗಕ್ಕೆ ನೀನು ಹೋಗು ಎಂಬುದಾಗಿ ಹೇಳೋದಿಲ್ಲ. ಆದ್ರೆ ಅಬ್ರಾಮನು ಲೋಟನಿಗೆ ಅವನ ಒಂದು ಸ್ವತಂತ್ರಕ್ಕೆ ಬಿಟ್ಟಂತ ಸ್ಥಳ ನೀನು ಆರಿಸ್ಕೊ ಎಂಬುದಾಗಿ ಹೇಳುವಾಗ ಎಷ್ಟು ಚಂದವಾದಂತ ಮಾತು. ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೇನೆ, ನಾನು ಬಲಗಡೆಗೆ ಹೋದ್ರೆ ನಾನು ಎಡಗಡೆ ಹೋಗ್ತೇನೆ ಎಂಬುದಾಗಿ ಆತನಿಗೆ ತಿಳಿಸಿದಾಗ ಅವನು ಕಣ್ಣೆತ್ತಿ ನೋಡಲಾಗಿ, ಲೋಟನು ಕಣ್ಣೆತ್ತಿ ನೋಡಿದ, ಅವನು ಯಾವ ದಿಕ್ಕು ನೋಡಿದ, ಕಣ್ಣೆತ್ತಿ ನೋಡಿದ, ಅವನಿಗೆ ಕಂಡಂತ ಆ ಯೋರ್ದಾನ್ ನೋಡಿ ಸುತ್ತಮುತ್ತ ಪ್ರದೇಶ ಅದು ಕಾಣ್ತು ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಇವನ ಜೀವನ ಪ್ರಾರಂಭ, ಇವನ ಸ್ವತಂತ್ರ ಜೀವಿತ ಯಾವ ರೀತಿ ಪ್ರಾರಂಭ ಆಯ್ತು, ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ನೋಡಿ ಸುತ್ತಲೂ ಪ್ರದೇಶವು ಜೋಗೂರಿನ ತನಕ ಎಲ್ಲಾ ಕಡೆಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಈ ಒಂದು ನೋಡುವಾಗ ಅವನು ನೋಡಿ ಮೊದಲನೇ ಹೆಜ್ಜೆಯ ತಪ್ಪು. ಈ ಅಬ್ರಾಮನು ನನ್ನ ದೊಡ್ಡಪ್ಪ ನನಗೆ ತೋರಿಸುವಂತದ್ದು ಉತ್ತಮವಾಗಿರುತ್ತದೆ. ಯಾಕೆ ಎಂಬುದನ್ನು ನೋಡುವ ಅದು ದೈವ ಭಕ್ತನಾಗಿದ್ದ, ದೇವರ ಒಡನಾಟದಲ್ಲಿ ಜೀವಿಸಿದ ವ್ಯಕ್ತಿ ಅಂತ ತಿಳಿದಾಗ್ಲೂ ಕೂಡ ದೊಡ್ಡಪ್ಪನ ಇಚ್ಛೆ ಮೇರೆಗೆ ಅವನು ತೀರ್ಮಾನಿಸಲಿಲ್ಲ. ದೊಡ್ಡಪ್ಪ ನೀನು ಹೇಳು, ನಾನು ಯಾವ ದಿಕ್ಕಿಗೆ ಹೋಗ್ಬೇಕು ನೀನು ತಿಳಿಸು, ನಾನು ಹೋಗ್ತೇನೆ ಎಂಬುದಾಗಿ ಆತನು ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಅವನು ಕಣ್ಣೆತ್ತಿ ನೋಡ್ತಿದ್ದ, ಅವನು ಸುಂದರವಾಗಿ ಕಾಣುತ್ತಿದ್ದಂತಹ ಸ್ಥಳವನ್ನ ಅವನು ಆರಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಆ ನೀರಾವರಿಯ ಸ್ಥಳವನ್ನು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶಪಡಿಸೋದಕ್ಕೆ ಮೊದಲು ಆ ಒಂದು ಸೀಮೆ ಯೆಹೋವನ ವನದಂತೆ ಇತ್ತು ಎಂಬುದಾಗಿ ನೋಡ್ತೇವೆ. ಪ್ರಿಯ ದೇವ ಮಕ್ಕಳ, ಇಲ್ಲಿ ನಾವು ನೋಡುವಾಗ ಈ ಒಂದು ಯೆಹೋವನ ವನ ಎಂಬುದಾಗಿ ನೋಡುವಾಗ ಅದರ ಕುರಿತಾಗಿ ನಾವು ವಿವರಣೆ ಕೊಡಕ್ ಹೋಗೋದ್ರಿಂದ ಪ್ರಾರಂಭವನ್ನು ತಿಳಿಸ್ತಾ ಇದ್ದೇವೆ. ಇಲ್ಲಿ ನೋಡುವಾಗ ಇವನು ಆರಿಸಿಕೊಂಡಂತ ಜಾಗ ಫಲವತ್ತಾದಂತ ಜಾಗ, ಅನುಕೂಲ ಇರುವಂತಹ ಜಾಗ. ಆದರೆ ಇಲ್ಲಿ ಪ್ರಾರಂಭವಾಗ್ತದೆ, ಆ ಸೀಮೆ ಯೆಹೋವನ ವನದಂತೆ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೊರ್ದಾನ್ ಹೊಳೆಯ ಸುತ್ತಲೂ ಪ್ರದೇಶವನ್ನು ಆರಿಸಿಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯಕ್ಷವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದ್ರು, ಲೋಟನು ಯೊರ್ದಾನ್ ಹೊಳೆಯ ಸುತ್ತಲೂ ಗುಡಾರ ಹಾಕಿಕೊಂಡು ಸುತ್ತಲೂ ನೋಡ್ತಾರೆ. ಇಲ್ಲಿ ನಾವು 13ನೇ ವರ್ಷಕ್ಕೆ ಬಂದಾಗ ಸೊದೋಮಿಗೆ ಬಂದನು. ಆದರೆ ನೋಡಿ, ಆದರೆ ಎಂಬ ಪದ ಪ್ರಾರಂಭವಾಯಿತು. ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ಇಲ್ಲಿ ನೋಡಿ, ಇಲ್ಲಿ ಈಗ ಅವನು ಆರಿಸಿಕೊಂಡದ್ದು ಕಣ್ಣಿಗೆ ಕಾಣುವಂತ ಸುಂದರವಾದಂತ ಒಂದು ಜಾಗ. ಆದರೆ ಇಲ್ಲಿ ನಾವು ನೋಡುವಾಗ ಆ ಜಾಗದಲ್ಲಿ ಯಾರಿದ್ರು? ಯೆಹೋವನಿಗೆ ಅಪರಾಧಿಗಳಾಗಿದ್ದರು, ದುಷ್ಟರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಪಟ್ಟಣ ಮಾತ್ರ ಚೆನ್ನಾಗಿ ಸುಂದರವಾಗಿತ್ತು, ಪಟ್ಟಣದಲ್ಲಿ ಇದ್ದಂತವರು ದುಷ್ಟರಾಗಿದ್ದರು, ಯೆಹೋವನಿಗೆ ಅಪರಾಧಿಗಳು ಆಗಿದ್ದರು. ಯಾವ ಅಪರಾಧಿಗಳು? ಮಹಾ ಅಪರಾಧಿಗಳಾಗಿದ್ದರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಿಯ ದೇವ ಮಕ್ಕಳೇ, ಈ ಒಂದು ಪಟ್ಟಣವನ್ನು ಆರಿಸಿಕೊಳ್ಳುವಾಗ ಮೊದಲು ನಾವು ನೋಡುವಾಗ ಲೋಟನು ಎಂಬುದಾಗಿ ನಮ್ಗೆಲ್ಲರೂ ಗೊತ್ತು. ಲೋಟನು ಎಂಬುದಾಗಿ ಅರ್ಥ, ಅವನ ಅರ್ಥ, ಹೆಸರಿನ ಅರ್ಥ ಯಾರಿಗೆ ಗೊತ್ತು? ಎಲ್ರಿಗೂ ಗೊತ್ತಿರ್ಬೋದು, ಮುಸುಕು ಎಂಬುದಾಗಿ. ಮತ್ತೆ ಸೊದೋಮ್ ಗೊಮೋರ ಎಂಬುದಾಗಿ ನೋಡುವಾಗ ಸುಣ್ಣದ ನೆಲ ಎಂಬುದಾಗಿ ನೋಡ್ತೇವೆ. ಆ ಸೊದೋಮ್ ಗೊಮೋರಕ್ಕೆ ಅರ್ಥ ಸುಣ್ಣದ ನೆಲ ಎಂಬುದಾಗಿ. ಸುಣ್ಣದ ನೆಲ ಎಂಬುದಾಗಿ ನೋಡುವಾಗ ನಾವು ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಜ್ಞಾಪಕ ಬರುವಂತದ್ದು ಒಂದು ಪದ ಉಪಯೋಗಿಸಲ್ಪಡ್ತದೆ, ಸುಣ್ಣ ಬಳೆದಂತ ಸಮಾಧಿಗಳು ಎಂಬುದಾಗಿ ನೋಡ್ತೇವೆ. ಸುಣ್ಣ ಬಳೆದಂತಹ ಸಮಾಧಿಗಳು ಅಂದ್ರೆ ಆ ಸುಣ್ಣ ಬಳೆದ ಸಮಾಧಿಯೊಳಗೆ ಏನಿರ್ತದೆ ಎಂಬುದಾಗಿ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಹಾಗೆ ಇಲ್ಲಿ ನಾವು ನೋಡುವಾಗ ಆ ಪಟ್ಟಣ ನೋಡೋಕೆ ಸುಂದರವಾಗಿ ಕಾಣಿದ್ರು ಕೂಡ ಅದರೊಳಗೆ ಏನಿತ್ತು? ಸುಣ್ಣ ಮಾತ್ರ ಬಳದಿತ್ತು, ಒಳಗೆ ಏನಾಗಿತ್ತು? ಬಹಳ ಅಸಹ್ಯದಿಂದ ಕೂಡಿದಂತಹ ಸಂಗತಿ ಆ ಸೊದೋಮ್ ಗೊಮೋರವಾಗಿತ್ತು. ಆದರೂ ಕೂಡ ಇವನು ಅದನ್ನ ಆರಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಆರಿಸಿಕೊಂಡ ನಂತರ ಆದ ಘಟನೆಗಳನ್ನು ವಿವರಿಸಕ್ಕೆ ಹೋಗುವುದಿಲ್ಲ. ನಮ್ಗೆ ಬೇಕಾಗಿರುವುದು ದಂಪತಿಗಳ ವಿಷಯ ಅಷ್ಟೇ. ಆದ್ರೆ ಚರಿತ್ರೆಯನ್ನು ನಾವು ತಗೊಳ್ಳುವಾಗ ಇವನು ಮೊದಲನೇ ಹೆಜ್ಜೆ ತಪ್ಪು ಮಾಡಿದ್ದು ಆತನ ಚಿಕ್ಕಪ್ಪನ ಇಚ್ಛೆಯಂತೆ ಅವನು ಆರಿಸಿಕೊಳ್ಳಿಲ್ಲ. ಇವನ ಚಿತ್ತದಂತೆ ಇವನು ಆರಿಸಿಕೊಂಡು ಇವನು ಮೊದಲನೇ ಸ್ಟೆಪ್ ಅಲ್ಲಿ ಆತನು ದುಡುಕಿದ ಅಥವಾ ಆತನು ಹಿಂಜಾರಿದ ಮತ್ತೆ ಆತನು ಯಾಮಾರಿದ ಎಂಬುದಾಗಿ ಹೇಳ್ಬೋದು. ಅವನು ಮಾಡಿದಂತ ಮೊದಲನೇ ತಪ್ಪು ನಿಮಿತ್ತವಾಗಿ ಅವನು ಎಲ್ಲಿದ್ದಾನೀಗ? ಆ ಸುಣ್ಣದ ನೆಲದ ಮೇಲೆ ನಿಂತಿದ್ದಾನೆ ಅವನ ಜೀವನ. ನೋಡೋದಕ್ಕೆ ಎಲ್ಲವಿತ್ತು, ಆದ್ರೆ ನಿಂತಿದಂತ ಸ್ಥಳ ಅದು ಸುಣ್ಣದ ನೆಲವಾಗಿತ್ತು ಎಂಬುದಾಗಿ ನೋಡ್ತೇವೆ. ಹಾಗೆ ನಾವು ಇಲ್ಲಿ ಕೊನೆ ಸ್ವಲ್ಪ ಹಂತಕ್ಕೆ ಬರುವಾಗ, ಅವನ ಒಂದು ಕೊನೆ ಹಂತಕ್ಕೆ ಬರುವಾಗ ಇಲ್ಲಿ ನಾವು ನೋಡ್ತೇವೆ. ಅದಾದ ನಂತರ ಅವನು ಎರಡನೇ ಸ್ಟೆಪ್ಗೆ ಬರುವಾಗ ಅವನನ್ನು ವೈರಿಗಳು ಅವನ ಆಸ್ತಿಯನ್ನ ಕಿತ್ತುಕೊಂಡು ಹೋಗ್ತಾರೆ. ಅವನ ಆಸ್ತಿ ಕಿತ್ತುಕೊಂಡು ಹೋಗ್ತಾರೆ. ಅವಾಗ್ಲೂ ಕೂಡ ಅವನು ಏನ್ ಮಾಡ್ಬೋದಾಗಿತ್ತು? ಎಚ್ಚರಿಕೆ ವಹಿಸ್ಬೋದಾಗಿತ್ತು. ಆದ್ರೂ ಕೂಡ ಅವನ್ ಏನ್ ಮಾಡ್ದ? ಎಚ್ಚರಿಕೆ ವಹಿಸ್ಲಿಲ್ಲ. ಅಲ್ಲಿಗೆ ಏನಾಗಿತ್ತು? ಇವನ ಆಸ್ತಿ ಇತ್ತು, ಇವನ ಕುಟುಂಬ ಇತ್ತು, ಇವನ ಒಬ್ಬಟ್ಟಿಗೆನಾಗಿರ್ಲಿಲ್ಲ. ಇವನ ಆಸ್ತಿಯೂ ಸಹ ಇತ್ತು,
ಇವ್ರ ಮಕ್ಕಳಿದ್ರು, ಇವನ ಹೆಂಡತಿ ಇದ್ರು. ಆದ್ರೂ ಕೂಡ ಆದಂತ ಆ ಒಂದು ಘಟನೆ ನಿಮಿತ್ತವಾಗಿ ಅವನು ಬದಲಾಗುವಂತ ಅವಕಾಶ ಇತ್ತು. ಆದರೂ ಕೂಡ ಆ ಸೊದೋಮ್ ಗೋಮೋರ ಪಟ್ಟಣದಲ್ಲಿ ಅವರ ಜೀವನವನ್ನ ಪ್ರಾರಂಭಿಸಿದ ಎಂಬುದಾಗಿ ನೋಡ್ತೇವೆ. ಅದರಲ್ಲಿ ನೋಡುವಾಗ ಆ ಪಟ್ಟಣದಿಂದ ಹೋದಂತ ಕೂಗು, ಆ ಮೊರೆ ದೇವರಿಗೆ ಕೇಳಿಸ್ತಾ ಇತ್ತು. ಬಹಳ ಕೆಟ್ಟದಾಗಿತ್ತು ಆ ಊರು. ದೇವರಿಗೆ ವಿರುದ್ಧವಾಗಿ ಮಹಾ ಅಪರಾಧಿಗಳು ಎಂಬುದಾಗಿ ದೇವರ ಸ್ಪಷ್ಟತೆ, ಅಪರಾಧಿಗಳಲ್ಲ, ಮಹಾ ಅಪರಾಧಿಗಳಿದ್ರು. ಅಲ್ಲಿದ್ದಂತ ದೇವರಿಗೆ ವಿರುದ್ಧವಂತ ಕಾರ್ಯಗಳು, ಅದರ ನಿಮಿತ್ತವಾಗಿ ಅಲ್ಲಿ ಇದ್ದಂತ ಕೂಗು ದೇವರಿಗೆ ಮುಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಮುಟ್ಟುವಾಗ ದೇವದೂತರನ್ನ, ಅಲ್ಲಿ ಸಂಹಾರಕ ದೂತರನ್ನ ಆ ದೇವರು ಕಳಿಸಿದ ರೀತಿ ನೋಡ್ತೇವೆ. ಅದಾದ ನಂತರ ಆ ಲೋಟನ ಕುಟುಂಬವನ್ನ ಆ ದೂತರು ಹೊರಗಡೆ ಬಿಡುವುದಕ್ಕೆ ಅವರು ಪ್ರಯತ್ನ ಪಟ್ರು. ಮತ್ತೆ ಅದಾದ ಘಟನೆ ಅದ್ರ ಗೊತ್ತಿದೆ, ನೀವು ಓದ್ಕೊಡ್ರಿ 18ನೇ ಅಧ್ಯಾಯದಲ್ಲಿ. ಅಲ್ಲಿ ನಾವು ನೋಡುವಾಗ ಈ ದೇವದೂತರು ಬಂದು ಹೇಳಿದ್ರು, ನೀವು ಊರಿನ ಹೊರಗಡೆ ಹೋಗ್ಬೇಕು. ಯಾವುದು ನಿನಗೆ ಸಂಬಂಧಪಟ್ಟಂತ ನಿನ್ನ ಅಳಿಯಂದಿರೋ ಮತ್ತೆ ನಿನ್ನ ಮಕ್ಕಳು, ನಿನ್ನ ಹೆಂಡತಿ ಎಲ್ಲರೂ ಹೊರಗಡೆ ಹೋಗ್ಬೇಕು ಎಂಬುದಾಗಿ ಹೇಳಿದ್ರು. ಆದ್ರೆ ಅಳಿಯಂದ್ರಿಗೆ ಹೇಳುವಾಗ ಅಳಿಯಂದ್ರು ನಕ್ಕಿದ್ರು, ಅವನು ನೋಡಿ ನಗ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಅವರನ್ನು ಬಿಟ್ಟು ಅವನು ಇಬ್ಬರು ಮಕ್ಕಳನ್ನ ಹೆಂಡಿದ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ನೋಡ್ತೇವೆ, ನಾವು ಅಲ್ಲಿ ನಾವು 19ನೇ ಅಧ್ಯಾಯ ವಚನ 25, ಆಕಾಶದಿಂದ ಅಗ್ನಿಗಂಧಗಳು ಸುರಿದು ಪಟ್ಟಣವನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನ, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿ ಮೇಲಿನ ಎಲ್ಲಾ ಭೂಮಿಯನ್ನ ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ರಿಂದ ಉಪ್ಪಿನ ಕಂಬವಾದಳು. ಇಲ್ಲಿ ನಾವು ನೋಡ್ತೇವೆ, ಅದಕ್ಕೆ ಮೊದಲು ಕೂಡ ದೇವದೂತನು ಹೇಳಿದ, ನೀವು ಹಿಂತಿರುಗಿ ನೋಡಬಾರದು. ಏನ್ ಮಾಡ್ಬೇಕು? ನೀವು ಹಿಂತಿರುಗಿ ನೋಡಬಾರದು ಎಂಬುದಾಗಿ ಒಂದು ಮಾತಿತ್ತು. ಇಲ್ಲಿ ಅದು ಮಾತಿನ ಅನುಗುಣವಾಗಿ ಲೋಟನ ಕುಟುಂಬ ಹೋಗ್ತಾ ಇದೆ. ಆದ್ರೆ ಲೋಟನ ಹೆಂಡತಿ ಹಿಂದಿರುಗಿ ನೋಡಿದರು. ಹಿಂದಿರುಗಿ ನೋಡಿದ ತಕ್ಷಣವೇ ಆಕೆ ಉಪ್ಪಿನ ಕಂಬವಾದಳು ಎಂಬುದಾಗಿ ನೋಡ್ತೀವಿ. ಪ್ರಿಯರನ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ನಮ್ಗೆ ಶಾಪ ಕೊಡುವಂತದ್ದಾಗಿದೆ ಮತ್ತು ದೇವರ ರಾಜ್ಯದಿಂದ ನಾವು ವಂಚಿತರಾಗ್ತೇವೆ. ಇಲ್ಲಿ ಕೂಡ ಇದನ್ನೇ ನಾವು ನೋಡ್ತಾ ಇದ್ದೇವೆ. ಈಕೆ ಇದ್ದಂತ ಜಾಗ ಅದು ಮಹಾ ಘೋರವಾದಂತಹ ಕಷ್ಟವನ್ನು, ಬಹಳ ಒಂದು ಅಸಹ್ಯ ಪಡುವಂತ ಸ್ಥಳವಾಗಿತ್ತು. ಅಸಹ್ಯ ಪಡುವಂತ ಸ್ಥಳವಾಗಿದ್ರು ಕೂಡ ಆ ದೇವದೂತರು ಆತನಿಗೆ ಹೇಳುವಾಗ ಆಕೆ ಏನ್ ಮಾಡ್ಬೇಕಾಗಿತ್ತು? ಗಂಡನನ್ನ ಮಾತು ಕೇಳಿ ಗಂಡನ ಮುಂದೆ ಹೋಗ್ತಾ ಇದ್ದಾನೆ, ಗಂಡನ ಹಿಂದೆ ಈಕೆ ಹೋಗ್ತಾ ಇದ್ದಾಳೆ. ಹಿಂಬಾಲಿಸುತ್ತಿರುವಾಗ ಹಿಂತಿರುಗಿ ನೋಡಿದಳು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಒಂದು ವೀಕ್ನೆಸ್ ಇದೆ. ಯಾವುದನ್ನು ನೋಡುವಾಗ ಅವರಲ್ಲಿ ಅನ್ಯೂನ್ಯತೆ ಇಲ್ಲ. ಆ ಕುಟುಂಬದಲ್ಲಿ ದೇವರ ಭಯವಿಲ್ಲದೆ ಕಾರಣ ಅವರು ಕೂಡ ಸೊದೋಮ್ ಗೋಮರಕ್ಕೆ ಹೊಂದಿಕೊಂಡಿದ್ರು. ಅವರ ಮಕ್ಕಳಿಗೂ ಕೂಡ ಆ ಊರಿನ ಅಳಿಯಂದರನ್ನ ಹುಡುಕಿಕೊಂಡಿದ್ದರು ಎಂಬುದಾಗಿ ಲೋಟನ ಚರಿತ್ರೆ ನೋಡ್ತೇವೆ. ಕುಟುಂಬದಲ್ಲಿ ಅಲ್ಲಿ ನೋಡುವಾಗ, ಇಂದಿನ ಚರಿತ್ರೆ ನೋಡುವಾಗ, ಆ ಲೋಟನ ದೊಡ್ಡಪ್ಪ ಒಬ್ಬ ದೇವರ ಭಕ್ತನಾಗಿದ್ದ, ದೇವರ ಮಾರ್ಗದರ್ಶನದಲ್ಲಿ ಜೀವಿಸಿದಂತ ವ್ಯಕ್ತಿ. ಆತನ ಆ ಒಂದು ಸಂಬಂಧವನ್ನು ಕಳ್ಕೊಂಡ ನಂತರ ಲೋಟನ ಕುಟುಂಬದಲ್ಲಿ ಆ ಒಂದು ದೇವರ ನಡೆಸುವಿಕೆ ಇಲ್ಲದೆ ಹೋಯಿತು. ಇವರದೇ ಆದಂತಹ ಜೀವಿತವನ್ನು ಪ್ರಾರಂಭ ಮಾಡಿಕೊಂಡಾಗ ಅವರು ಜೀವಿಸಿದಂತ ಸ್ಥಳ ನೋಡುವುದಕ್ಕೆ ಸುಂದರವಾಗಿದ್ದು ಕೂಡ ಕಣ್ಣಿಗೆ ಸಿಗುವಂತ ಆನಂದ ಇತ್ತು, ಶಾರೀರಿಕ ಸಿಗುವಂತ ಆಶೆಗಳು ಈಡೇರಿಸಿಕೊಳ್ಳುವಂತ ಸಂಗತಿ ಇತ್ತು, ಬದುಕು ಮಾಡೋದಕ್ಕೆ ಡಂಬ ತೋರಿಸುವುದಕ್ಕೆ ಅನೇಕ ಸಂಗತಿಗಳು ಆ ಒಂದು ಸೊದೋಮ್ ಗೋಮರದಲ್ಲಿ ಇತ್ತು. ಆಗ ಇವರು ಏನ್ ಮಾಡಿದ್ರು? ಇವರಲ್ಲಿರುವಂತ, ನನ್ನ ಅನಿಸಿಕೆ ಪ್ರಕಾರವಾಗಿ ಇವರಲ್ಲಿ ದೇವರ ಭಕ್ತಿ ಇರಲಿಲ್ಲ, ಮಾತ್ರವಲ್ಲದೆ ಇವರಿಗೆ ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಇರಲಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಆಕೆ ಗಂಡನಿಗೆ ಗೌರವ ಕೊಡುವುದಾಗಿದ್ದರೆ ಗಂಡನ ಮುಂದೆ ಹೋಗ್ತಾ ಇದ್ದಾನೆ, ಗಂಡನ ಹಿಂದೆ ಈಕೆ ಏನ್ ಮಾಡ್ಬೇಕಾಯ್ತು? ಹಿಂಬಾಲಿಸ್ಬೇಕಾಗಿತ್ತು. ಇವರಿದ್ದಂತ ಜೀವಿತ ವ್ಯರ್ಥವಾದಂತ ಜೀವಿತ. ಇವರ ತೀರ್ಮಾನಗಳು ಕೂಡ, ಅವರ ಹೆಣ್ಣು ಮಕ್ಕಳಿಗೆ ಕೂಡ ಅವರು ಗಂಡನ ಹುಡುಕಿದ್ದು ತಪ್ಪು. ಆದ್ರೆ ಎಲ್ಲಾ ಮಾರ್ಗದರ್ಶನವನ್ನ ಆ ಒಂದು ಅಬ್ರಾಹ್ಮಣ ತಿಳ್ಕೊಂಡಿದ್ದಿದ್ರೆ, ಇವ್ರ ಅನ್ಯೂನ್ಯತೆಯಲ್ಲಿ ಒಬ್ರಿಗೊಬ್ರು ಗಂಡ ಹೆಂಡತಿ ಡಿಸ್ಕಷನ್ ಮಾಡಿದಿದ್ರೆ ಅವ್ರು ಕೇಳ್ತಾ ಇದ್ರು. ಆದ್ರೆ ಇವ್ರೇನ್ ಮಾಡಿದ್ರು? ಕಣ್ಣಿನ ಆಸೆಗೆ, ಶರೀರದ ಆಸೆ, ಬದುಕು ಬಾಳಿನ ಡಂಬಕ್ಕೆ ಇವ್ರು ಗುರಿಯಾದರು ಎಂಬುದಾಗಿ ನೋಡ್ತೇವೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಲೋಟನು ಹೋಗ್ತಾ ಇದ್ದಾನೆ, ಆತನನ್ನು ಹಿಂಬಾಲಿಸಿದ ಹೆಂಡತಿ ಆಕೆ ಉಪ್ಪಿನ ಸ್ತಂಭವಾದ್ದು ಎಂಬುದಾಗಿ ನೋಡ್ತೇವೆ. ಹಾಗೆ ನಾವು ಮುಂದಿನ ಸಂಗತಿಗಳನ್ನ ನೋಡ್ತೇವೆ. ಮುಂದಿನ ಸಂಗತಿಗೆ ನಾವು ಬರುವಾಗ ನೋಡ್ರಿ,
ಯಾವ ರೀತಿ ಅದು ಪ್ರಾರಂಭ ಇದಾಗ್ತದೆ, ಅಂತ್ಯ ಆಗ್ತದೆ. ಆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಅವರು ಆ ಒಂದು ಗವಿಯಲ್ಲಿ ವಾಸ ಮಾಡೋದಕ್ಕೆ ಹೊರಟರು. ಅದಾದ ನಂತರ ಅಲ್ಲಿ ಒಂದು ಬಹಳ ಅಸಹ್ಯವಾದ ಕಾರ್ಯ ಅವರು ಮಾಡ್ಲಿಕ್ಕೆ ಹೋದ್ರು. ಆ ಮಕ್ಕಳು ತಂದೆಯಿಂದ ಒಂದು ಸಂತಾನವನ್ನ ಬಯಸಿದರು, ಆ ತಂದೆಯಿಂದ ಸಂತಾನವನ್ನ ಪಡೆದುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಅದೇ ಆ ಸಂತಾನವನ್ನು ನೋಡುವಾಗ ದೇವರು ಅಸಹ್ಯ ಪಡುವಂತ ಸಂತಾನ ಅದಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವ ಮಕ್ಕಳೇ, ನೋಡ್ರಿ, ಅದಕ್ಕೆ ಒಂದು ಗಾದೆ ಮಾತು, ಲೌಕಿಕವಾದಂತ ಒಂದು ಗಾದೆ ಮಾತು ನೋಡ್ರಿ, ನೂಲಂಗೆ ಸೀರೆ ತಾಯಿಗೆ ಮಕ್ಕಳು. ಈ ಮಾತು, ಈ ಒಂದು ಗಾದೆ ಮಾತು ಆಗಿರ್ಬೋದು. ಒಂದು ನೋಡಿ, ಆ ತಾಯಿಯ ಪಾತ್ರ ಏನಾಗಿತ್ತು ಆ ಕುಟುಂಬದಲ್ಲಿ. ಆ ಮೊದಲಿಂದಾಗಿ ಆ ಸ್ಥಳದಲ್ಲಿ ಜೀವಿಸುವುದಕ್ಕೆ ಬಿಡಬಾರ್ದಾಗಿತ್ತು. ಗಂಡನಿಗೆ ಪ್ರಚೋದನೆ ಮಾಡ್ಬೇಕಾಗಿತ್ತು. ಅವ್ನು ನಿಜವಾಗ್ಲೂ ದೈವ ಭಕ್ತಿ ಆಗಿದ್ದಿದ್ರೆ, ಅವಳೊಬ್ಬ ನಿಜವಾದಂತ ದೇವರ ಮಗಳಾಗಿದ್ರೆ, ಆ ಒಂದು ದುಷ್ಟತ್ವದಲ್ಲಿ ತುಂಬಿದಂತ ಊರನ್ನ ಅವಳು ಗಂಡನಿಗೆ ಹೇಳಿ ನಾವು ಈ ಜಾಗ ಇವತ್ತು ಸರಿಯಲ್ಲ ಎಂಬುದಾಗಿ ಪ್ರೇರೇಪಿಸಬಹುದಾಗಿತ್ತು. ವಾಕ್ಯದ ಸ್ಪಷ್ಟನೆ ಇಲ್ಲ. ಆದ್ರೆ ತಿಳ್ಕೊಳ್ಳುವಂತ ಸಂಗತಿ ನೋಡ್ರಿ, ಆ ದೇವರ ವಾಕ್ಯಕ್ಕೆ ಆ ಒಂದು ದೂತರು ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಿ ನಡೆದ ಘಟನೆಗಳನ್ನ ನೋಡ್ತೇವೆ, ಅಸಹ್ಯವಾದ ಘಟನೆಗಳು ನಡೆದಿತ್ತು. ಆ ದೂತರವ್ರ ಮನೆಯಿರುವಾಗಲೇ ಅಸಹ್ಯವಾದ ಘಟನೆ ನಡೆದಿತ್ತು. ಆದರೂ ಕೂಡ ಇದು ನಮಗೆ ಒಂದು ರಕ್ಷಣೆಯ ಸಮಯ ಎಂಬುದಾಗಿ ಗಂಡನು ಹೋಗುವಂತ ಮಾರ್ಗವನ್ನ ಅವಳು ಏನ್ ಮಾಡೋದು, ಹೋದಂಗೆ ಹೋದ್ಲು. ಮತ್ತೆ ಅವಳು ಕಣ್ಣಿನ ಆಸೆ, ಶರೀರದ ಆಸೆ ಆಕೆಯನ್ನು ಆಕರ್ಷಿಸಿತು ಎಂಬುದಾಗಿ ನೋಡ್ತೇವೆ. ಅವಳು ನಾಶವಾಗಿ ಹೋದ್ಲು, ಅವರ ಕುಟುಂಬವನ್ನು ನಾಶನಕ್ಕೆ ತಳ್ಳಿದಂತ ರೀತಿಯನ್ನು ನೋಡ್ತೇವೆ. ಒಂದು ವೇಳೆ ಆಕೆ ಬದುಕಿಕೊಂಡಿದ್ದರೆ ಆ ಹೆಣ್ಣು ಮಕ್ಕಳಿಬ್ರು ಇಂಥ ಅಸಹ್ಯವಾದಂತ ಜೀವಿತಕ್ಕೆ ಅವರು ಹೋಗ್ತಾ ಇರ್ಲಿಲ್ಲ. ಒಂದು ವೇಳೆ ಅವರು ಬದುಕಿದರೆ, ಆ ಒಂದು ಕುಟುಂಬದಲ್ಲಿ ದೈವ ಒಂದು ಜ್ಞಾನ ಇದ್ದಿದ್ದರೆ, ದೇವರ ನಡೆಸುವಿಕೆ ಇದ್ದಿದ್ದರೆ, ಆ ಕುಟುಂಬ ಒಂದು ತಂದೆಯಿಂದ ಸಂತಾನ ಪಡ್ಕೊಳ್ಳುವಂತ ತೀರ್ಮಾನಕ್ಕೆ ಬರ್ತಿರ್ಲಿಲ್ಲ. ಯಾವಾಗ ಆಕೆ ತನ್ನ ಮಕ್ಕಳನ್ನು ನಡೆಸುವುದರಲ್ಲಿ ಅವಳ ಜೀವಿತದಲ್ಲಿ ಸೋತು ಹೋದ್ಲು, ನಾಶವಾಗಿ ಹೋದ್ಲು, ಇಡೀ ಕುಟುಂಬ ಅಸಹ್ಯವಾದ ಸಂಗತಿಗೆ ಹೋಯ್ತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಲೋಟನ ಕುರಿತಾಗಿ ನೋಡುವಾಗ, ಲೋಟನ ಎಂಬುದಾಗಿ ನೋಡುವಾಗ ಮುಸುಕು. ಸಾಧಾರಣವಾಗಿ ಮುಸುಕು ಯಾರು ಹಾಕೊಳ್ತಾರೆ ನಮ್ಗೆ ಗೊತ್ತಿದೆ, ಒಂದು ಜನಾಂಗ ಹಾಕೊಳ್ತದ್ದು ಮುಸುಕು. ಆ ಮುಸುಕು ಏನು ತೋರಿಸ್ತದೆ ಎಂಬುದಾಗಿ ನೋಡುವಾಗ, ಆ ಮುಸುಕು ಹಾಕೊಂಡಿರೋರಿಗೆ ಅದು ಕಾಣುತ್ತೆ, ಆದರೆ ಹೊರಗಿನವರಿಗೆ ಆ ಮುಸುಕು ಕಾಣೋದಿಲ್ಲ. ಅವ್ನು ಯಾರಿದ್ದಾರೆ ಅಂತ ಮುಖ ಕಾಣೋದಿಲ್ಲ. ಆದ್ರೆ ಮುಸುಕು ಹಾಕೊಂಡಿರೋರು ಹೊರಗಿನ ಎಲ್ಲಾ ಪ್ರಪಂಚ ನೋಡ್ಬೋದು. ಅದೇ ರೀತಿಯಲ್ಲಿ ಇವನ ಜೀವಿತ ಇತ್ತು ಎಂಬುದಾಗಿ ನೋಡ್ತೇವೆ. ಆ ಮುಸುಕು, ಅವನ ಅಪ್ಪ ಒಂದು ಆ ಹೆಸರಿನ ಅರ್ಥ ಮುಸುಕು ಎಂಬುದಾಗಿ ನೋಡುವಾಗ, ಆ ಊರಿನಲ್ಲಿ ಇವನಿಗೆಲ್ಲಾ ಆಸೆ ಇವನು ಕಡೆ ನೋಡ್ತಿದ್ದ, ಆದ್ರೆ ಇವನಿದ್ದಂಥದ್ದನ್ನ ಯಾರು ನೋಡ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಅದರ ನಿಮಿತ್ತವಾಗಿ ಅವನ ಕುಟುಂಬ ಅಲ್ಲಿ ಒಂದು ಅಂತ್ಯ ಕಾಣ್ತದೆ ಎಂಬುದಾಗಿ ನೋಡ್ತೇವೆ. ಇದರಿಂದ ನಾವು ಕಲಿಯುವಂತ ಪಾಠಗಳು ಏನು? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಅದು ಎಫೆಸ ಪತ್ರಿಕೆಯಲ್ಲಿ ಒಂದು ಮಾತನ್ನ ನೋಡ್ಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 22ಗೆ ನೋಡ್ತೇವೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನವಾಗಿರ್ರಿ. ಕ್ರಿಸ್ತನ ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನ ಹೆಂಡತಿಗೆ ತಲೆಯಾಗಿದ್ದಾನೆ. ಇಲ್ಲಿ ವಾಕ್ಯೋಪದೇಶದ ಇದು ಹೊಸ ಒಡಂಬಡಿಕೆಗೆ ನಾವು ಬಂದ್ಬಿಟ್ವಿ. ಈಗ ಇಲ್ಲಿ ಆಕೆ ನಿಜವಾಗ್ಲೂ ಕೂಡ ಆತನಿಗೆ ಭಯಪಟ್ಟಿದ್ರೆ, ಆತನಿಗೆ ಅಧೀನವಾಗಿದ್ರೆ ಗಂಡನ ಮಾರ್ಗವನ್ನ ಅವಳು ಹಿಡಿತಾ ಇದ್ಲು. ಆ ಕುಟುಂಬ ಸೇವ್ ಆಗ್ತಾ ಇತ್ತು. ಮತ್ತೆ ಮಕ್ಕಳು ಕೂಡ ಮುಂದಿನ ದಿನದಲ್ಲಿ ಅವರು ಒಳ್ಳೆ ಉತ್ತಮವಾದಂತ ಮಕ್ಕಳಾಗಿ ಬೆಳೀತಾ ಇದ್ರು. ಆದ್ರೆ ಆಕೆಯೇ ಇದನ್ನು ಸ್ಪಷ್ಟವಾಗಿ ತಿಳಿಸದೆ ಗಂಡನ ಹಾದಿಯನ್ನು ಹಿಡಿಯದೆ ತನ್ನದೇ ಆದಂತ ಒಂದು ಮಾರ್ಗದಲ್ಲಿ ಜೀವಿಸ್ತಾ ಇದ್ಲು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಸತ್ಯವೇದದಲ್ಲಿ ಕೂಡ ಸ್ಪಷ್ಟವಾಗಿ ಏನ್ ಹೇಳ್ತದೆ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ನಿಮ್ಮ ಗಂಡನಿಗೆ ಅಧೀನವಾಗಿರ್ರಿ. ಇವತ್ತು ಕ್ರಿಶ್ಚಿಯನ್ ಜೀವಿತದ ಕುಟುಂಬಗಳನ್ನ ನಾವು ನೋಡ್ತಾ ಇದ್ದೇವೆ. ಕುಟುಂಬದಲ್ಲಿ ನೋಡುವಾಗ ಅನ್ಯರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕ್ರೈಸ್ತರು ಎಂಬುದಾಗಿ ಹೆಸರುಗಳನ್ನು ಪಡ್ಕೊಂಡಿದ್ದೇವೆ. ಎಷ್ಟು ಕುಟುಂಬಗಳಲ್ಲಿ ಈ ರೀತಿಯಾದಂತಹ ಚಿತ್ರಣ ನಾವು ನೋಡೋದಕ್ಕೆ ಸಾಧ್ಯ? ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದೇವೆ, ಹೊರಗೆ ಮಾತ್ರ ಕುಟುಂಬವಾಗಿ ತೋರಿಸಿಕೊಳ್ತಾ ಇದ್ದೇವೆ. ಆದ್ರೆ ಒಂದು ದಿನ ಬಂದಾಗ ಕ್ರಿಸ್ತ ಕುಟುಂಬಕ್ಕೆ ಒಂದು ದಿನ ಬಂದಾಗ ಆಗ ಗೊತ್ತಾಗ್ತದೆ ಯಾವ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ.
ಇಲ್ಲಿ ಪರಾತ್ಪರನ ದೇವರ ಭಕ್ತನಾದಂತ ಆ ಅಬ್ರಾಮನ ಕುರಿತಾಗಿ ನೋಡುವಾಗ ಎಂಥ ದೇವರ ದರ್ಶನ ಮಾರ್ಗದಲ್ಲಿ ನಡೀತಾ ಇದ್ದನು. ಅದರ ಕಣ್ಣಾರ ಕಂಡಂತ ಲೋಟನು ಆತನು ಸ್ವಂತವಾದಂತ ಜೀವಿತವನ್ನು ಉಂಟು ಮಾಡಿಕೊಂಡಾಗ ಅವನು ಈ ರೀತಿಯಾಗಿ ಆತನು ಅವನ ಕುಟುಂಬ ಅಸಹ್ಯವಾಗಿ ಅವನ ಮಕ್ಕಳು ಕಾರ್ಯಗಳನ್ನು ಮಾಡೋದು ನೋಡ್ತೇವೆ. ಇವತ್ತು ಕೂಡ ಹೊಸ ಒಡಂಬಡಿಕೆಗೆ ಬರುವಾಗ ಇವತ್ತು ಕೂಡ ನಾವು ಎಷ್ಟು ಜನರು ಹೀಗೆ ಒಂದು ಕ್ರಿಸ್ತಿ ಅನ್ಯೋನ್ಯತೆಯಲ್ಲಿ ಒಂದು ಕುಟುಂಬ ಜೀವಿಸ್ತಾ ಇದೆ ಎಂಬುದಾಗಿ ಯಾವಾಗ ನಾವು ಕಂಡುಹಿಡಿತೇವೆ, ಒಂದು ಸಾರಿ ಬರ್ತದೆ. ಅದಕ್ಕೆ ಮತ್ತಾಯ ಸುವಾರ್ತೆ ಹೇಳ್ತದೆ, ವಾಕ್ಯವನ್ನ ಕೇಳಿ ಅದರಂತೆ ನಡೆಯುವಂತವನು ಬಂಡೆಯ ಮೇಲೆ ಕಟ್ಟಿದಂತ ಬುದ್ಧಿವಂತವನಿಗೆ ಅವನು ಹೋಲಿಕೆಯಾಗಿದ್ದಾನೆ. ವಾಕ್ಯವನ್ನ ಕೇಳಿ ಅದರಂತೆ ನಡೆಯದವನು ಉಸುಬಿನ ಮೇಲೆ ಕಟ್ಟಿದಂತ ಮೂಢನಿಗೆ ಎಂಬುದಾಗಿ ನೋಡ್ತೇವೆ. ಆ ಒಂದು ಯಾವಾಗ 4 ಕಡೆಯಿಂದ ಗಾಳಿ ಬರ್ತದೋ ಆವಾಗ ಗೊತ್ತಾಗ್ತದೆ ಆ ಕುಟುಂಬದಲ್ಲಿರುವಂತ ಆ ಒಂದು ಅನ್ಯೋನ್ಯತೆ ಏನು ಎಂಬುದಾಗಿ. ಒಂದು ಕುಟುಂಬದಲ್ಲಿ ಚರಿತ್ರೆ ನಾವು ಯಾವಾಗ ಕಾಣ್ತೀವಿ, ನಾವು ಒಂದು ಕಾರಣಗಳು ಬಂದಾಗ, ಇವತ್ತು ಈ ಒಂದು COVID-19 ಪ್ರಾರಂಭವಾಗಿ ಇವತ್ತು 2021ನೇ ವರ್ಷಕ್ಕೆ ಬಂದಾಗ ಮೊದಲನೇ ಅಲೆ, 2ನೇ ಅಲೆ, 3ನೇ ಅಲೆ ಸಿದ್ಧವಾಗ್ತಾ ಇದೆ. ಇದೆಲ್ಲ ಚಿತ್ರಣ ನೋಡುವಾಗ ಸುದ್ದಿಗಳು ಎಲ್ಲಿಗೆ ಬರ್ತದೆ? ಕ್ರೈಸ್ತರ ಬಳಿಗೆ ಬರ್ತದೆ. ಕ್ರೈಸ್ತರಾದ ನಮಗೆ ಈ ಪ್ರಯಾಣದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾದಂತಹ ಸಂಗತಿಗಳು, ಬಿಟ್ಟು ಬಿಡುವಂತಹ ಸಂಗತಿಗಳು, ದೇವರನ್ನು ಆತುಕೊಳ್ಳುವಂತಹ ಸಂಗತಿಗಳು ನಮಗೆ ಎಚ್ಚರಿಸ್ತಾ ಬರ್ತಾ ಇದೆ. ಆದಿ ಕಾರಣದಲ್ಲಿ ಪ್ರಕಟವಾದಂತ ಆ ಒಂದು ಆದಾಮ ಅವಳ ಜೀವಿತ, ಆದಾಮ ಹೇಳಿದ ಈಗ ಸರಿ, ದೇವರ ಚಿತ್ತದ ಮೇರೆಗೆ ಕಟ್ಟಿರುವಂತಹ ಕುಟುಂಬಗಳನ್ನ ಎಷ್ಟರ ಮಟ್ಟಿಗೆ ನಾವು ದೇವರ ಆಲೋಚನೆಯಲ್ಲಿ ನಾವು ಬೆಳೆಸ್ತಾ ಇದ್ದೇವೆ, ನಡೆಸ್ತಾ ಇದ್ದೇವೆ, ಮಕ್ಕಳನ್ನು ನಡೆಸ್ತಾ ಇದ್ದೇವೆ. ಇವತ್ತು ನಾವು ನೋಡುವಾಗ ಇವತ್ತು ಕೂಡ ಅದು ಹೊರಗಿನ ತೋರಿಕೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಶಾರೀರಿಕ ಆಸೆ ಇವತ್ತು ಕ್ರೈಸ್ತರಲ್ಲಿ ಎತ್ತು ಕಾಣ್ತಾ ಇದೆ. ಇದರ ನಿಮಿತ್ತವಾಗಿ ಈ ಲೋಕದಲ್ಲಿ ಕೂಡ ನಮಗೆ ಕಾಣಿಸ್ತಿರುವಂತ ಚಿತ್ರಣ ಇದು. ಒಂದು ಸಾರಿ ಮೊನ್ನೆ ನಾನು ನೋಡುವಾಗ ಒಂದು ಟಿವಿಯಲ್ಲಿ ಒಂದು ನ್ಯೂಸ್ ನೋಡುವಾಗ ಹೋದ್ರೆ ಹೇಳ್ತಾ ಇದ್ರು, ನನ್ನ ಅಣ್ಣ ಕೋಟ್ಯಾಧಿಪತಿ ಅದು ಭಿಕ್ಷುಕನಾಗಿ ಸತ್ತ ಎಂಬುದಾಗಿ. ಇವತ್ತು ಕೂಡ ಕ್ರೈಸ್ತರಾದ ನಮಗೆ, ನಾವು ಯಾತ್ರಿಕರಾಗಿದ್ದೇವೆ, ಪರದೇಶಸ್ಥರಾಗಿದ್ದೇವೆ. ಎಷ್ಟು ಜನರು ನಾವು ಈ ಲೋಕದ ಆಶೆಯಲ್ಲಿ ಇನ್ನು ಜೀವಿಸ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಗಂಡನು ಹೆಂಡತಿಗೆ ಅನ್ಯೋನ್ಯವಾಗಿದ್ದಾನೆ, ಗಂಡನು ಹೆಂಡತಿಯನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರೀತಿ ಎಂಬುದಲ್ಲ, ಪ್ರೀತಿ ಮಾಡೋದು ಯಾವ್ದಾದ್ರು ನಾವು ಸೈಟ್ ತಕೊಳ್ಳೋಣ, ಒಳ್ಳೆ ಕಾರ್ ತಕೊಳ್ಳೋಣ, ಒಳ್ಳೊಳ್ಳೆ ಸಂಗತಿಗಳನ್ನು ಮಾಡೋದಕ್ಕೆ ಅನ್ಯೋನ್ಯತೆ ತೋರಿಸ್ತಾರೆ. ಆದ್ರೆ ಕ್ರಿಸ್ತ ಜೀವಿತಕ್ಕೆ ಬಂದಾಗ ಅದು ಅನ್ಯೋನ್ಯತೆ ಇರೋದಿಲ್ಲ. ನೀನೆಷ್ಟು ನಾನೆಷ್ಟು ಅಂತ ನಿಲ್ಲುವಂತ ಸಂಗತಿ ಇವತ್ತು ಪ್ರಪಂಚದಲ್ಲಿ ತಾಂಡವಾಡ್ತಾ ಇದೆ. ದೇವರ ವಾಕ್ಯವನ್ನೇ ತಿಳಿದಂತ ಮಕ್ಕಳು ಇವತ್ತು ನಾವು ತಿಳ್ಕೊಂಡಂತ ದೃಷ್ಟಾಂತ ನೋಡ್ತೇವೆ. ತಾಯಿಯ ನಿಮಿತ್ತವಾಗಿ ಆ ಮಕ್ಕಳು ಕೂಡ ಅಪರಾಧ ಸ್ಥಾನವಾದ ಬೇಡವಾದ ದುಷ್ಟ ಚಟಕ್ಕೆ ಅವರು ಇಳಿದ್ರು ಎಂಬುದಾಗಿ ನಾವು ಮಕ್ಕಳ ಕುರಿತಾಗಿ ನೋಡ್ತಾ ಇದ್ದೇವೆ. ಮಾತ್ರ ಆಕೆಯೂ ಕೂಡ ನಾಶನಕ್ಕೆ ಹೋದ ಎಂಬುದಾಗಿ ನೋಡ್ತೇವೆ. ಒಬ್ಬ ಸ್ತ್ರೀ ಮನೆ ಕಟ್ಟುವಂತದ್ದು ನೋಡ್ತೇವೆ. ಒಬ್ಬ ಸ್ತ್ರೀ ಮನೆ ಕಟ್ಟುವಾಗ ಆ ಮನೆ ಎಲ್ಲವರೆಗೂ ನಿಲ್ತದೆ ಎಂದು ನೋಡುವಾಗ ಅದು ಅದ್ಭುತವಾಗಿ ಆ ಮನೆ ಅನೇಕ ಫಲಗಳನ್ನು ಕೊಡುವಂತ ಮನೆಯಾಗಿ ರೂಪಿಸಿಕೊಳ್ತದೆ. ಒಂದು ಸಾರಿ ನಾನು ಜಿಕೆವಿಗೆ ಹೋದಾಗ ಕೃಷಿ ಮೇಳದಲ್ಲಿ 3 ಮರಗಳನ್ನು ನಿಲ್ಲಿಸಿದ್ರು. ಇವತ್ತು ಕೂಡ ಮರೆಯಲಾರದಂತ ಒಂದು ಚಿತ್ರ. ಆ 3 ಗಿಡಗಳನ್ನು ಇಟ್ಟಾಗ ಒಂದು ಗಿಡದಲ್ಲಿ ಆ ಗಿಡ ತುಂಬಾ ಬಹಳ ಹಣ್ಣಿತ್ತು, ಚಿಕ್ಕ ಗಿಡ ನೋಡೋದು ಬಹಳ ಹಣ್ಣಿತ್ತು. 2ನೇ ಗಿಡಕ್ಕೆ ಬರುವಾಗ ಅದ್ರಲ್ಲಿ ತುಂಬಾ ಹಣ್ಣಿತ್ತು. 3ನೇ ಗಿಡಕ್ಕೆ ಬಂದಾಗ ಅದು ಒಂದು ಏನು ಬಿಟ್ಟಿಲ್ಲ, ಒಂದು ಹೂ ಬಿಟ್ಟಿಲ್ಲ, ಕಾಯಿ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ನೋಡೋದಕ್ಕೆ ಚಂದವಾಗಿ ಕಾಣ್ತಾ ಇತ್ತು. ಮೊದಲನೇ ಗಿಡಕ್ಕೆ ಬಂದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು, ಏನ್ ಈ ಗಿಡ ಇಷ್ಟು ಚೆನ್ನಾಗಿ ಬೆಳೆದಿದೆ, ಯಾಕೆ ಇದು ಏನಿದು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅದಕ್ಕೆ ಸರಿಯಾದಂತ ಭೂಮಿ, ಸರಿಯಾದಂತ ನೀರು, ಸರಿಯಾದಂತ ಔಷಧಿ ಸಿಂಪಡಿಸಿದ್ರಿಂದ ಈ ಮರ ಫಲ ಕೊಡ್ತಾ ಇದೆ. 2ನೇ ಮರಕ್ಕೆ ನಾವು ಬಂದಾಗ ಆ ಒಂದು ಮರ ತುಂಬಾ ಹಣ್ಣಿದೆ. ಆ ಮರ ತುಂಬಾ ಹಣ್ಣು ರೋಗದಿಂದ ತುಂಬಿದೆ. ನೋಡಕ್ಕೆ ಮರ ತುಂಬಾ ಇದೆ, ಪ್ರತಿ ಹಣ್ಣಿಗೂ ಕೂಡ ಅದು ಗಜ್ಜಿ ಎಂಬುದಾಗಿ ಹೇಳ್ತಾರೆ. ಆ ರೋಗಕ್ಕೆ ತುತ್ತಾಗಿದೆ. ಹಣ್ಣು ಯಾರು ತಿನ್ನೋದಕ್ಕೂ ಆಗೋದಿಲ್ಲ, ಮುಟ್ಟೋದಕ್ಕೆ ಆಗೋದಿಲ್ಲ. ಹಣ್ಣು ತಾನಾಗಿ ತಾನು ಉದುರ್ತಾ ಹೋಗುತ್ತೆ. 3ನೇ ಗಿಡಕ್ಕೆ ಬಂದಾಗ ಈ ಗಿಡ ಏನೇ ಹಾಕಿದ್ರು ಕೂಡ ಇದಕ್ಕೆ ಫಲ ಕೊಡೋದಿಲ್ಲ. ಈ ಗಿಡ ಏನಕ್ಕೆ ಅದು ಇದೆ ಎಂಬುದನ್ನು ನೋಡುವಾಗ ಅದನ್ನ ಒಲೆ ಉರಿಸೋದಕ್ಕೆ, ಸೌದೆಗೆ ಅದು ಇದೆ ಮರ. ಅದು ಯಾವುದೇ ಕಾರಣಕ್ಕೂ ಅದು ಏನೇ ಕೊಟ್ಟರು ಕೂಡ ಅದು ಫಲ ಬಿಡೋದಿಲ್ಲ. ಅದರ ಒಂದು ಬರ್ತನೆ, ಅದು ಹುಟ್ಟುವಿಕೆನೆ ಅದು ಒಂದು ಉರಿಯಕ್ಕೋಸ್ಕರ ಬರ್ನಿಂಗ್ ವುಡ್ ಎಂಬುದಾಗಿ ಹೇಳ್ತಾರೆ. ಇವತ್ತು ನಿಮ್ಗೆ ಅರ್ಥ ಆಗಿರ್ಬೋದು. ಇವತ್ತು ಒಂದು ಸಂಸಾರ ಎಂಬುದಾಗಿ ಪ್ರಾರಂಭ ಮಾಡಿದಂತ ದೇವರಿಗೆ ವನ ಜೀವನ, ಆ ವನ ದೇವರು ನಮಗೆ ವರವಾಗಿ ಇಡುವುದಕ್ಕೋಸ್ಕರ ನಮ್ಮನ್ನು ಇಟ್ಟಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಇವತ್ತು ತಂದೆ ತಾಯಿಗಳನ್ನ ನೋಡಿ ಮಕ್ಕಳು ಅವರ ಜೀವಿತವನ್ನು ರೂಪಿಸ್ಕೊಂಡಿದ್ದಾರೆ.
ಆ ಮಕ್ಕಳ ಮೊಮ್ಮಕ್ಕಳು 5 ತಲೆಮಾರು 6 ತಲೆಮಾರು ಎಷ್ಟು ನೋಡಿದ್ವಿ ಗೊತ್ತಿಲ್ಲ. ಮೊದಲನೇ ತಲೆಮಾರಿಗೆ ನಾವು ಶುರು ಮಾಡ್ತೇವೆ ನಮ್ಮ ಕಥೆಗಳನ್ನ. ಸರಿಯಾಗಿ ನಮ್ಮ ಅನ್ಯೂನ್ಯತೆ ಇಲ್ಲದೆ ಕಾರಣ ಮಕ್ಕಳು ತಪ್ಪಾದ ಮಾರ್ಗಕ್ಕೆ ಹೋಗ್ತಾರೆ. ಮಕ್ಕಳು ಕೂಡ ಸ್ವಂತವಾದ ತೀರ್ಮಾನದಲ್ಲಿ ಜೀವಿಸ್ತಾರೆ. ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ ಸ್ಟೇಟಸ್. ನಾವು ಕ್ರೈಸ್ತರು ನಮ್ಮ ಸ್ಟೇಟಸ್ಗೋಸ್ಕರ ನಮ್ಮ ಮಕ್ಕಳು ಬೆಳೆಸ್ತೀವಿ. ಆ ಮಕ್ಕಳ ಪ್ರತಿಫಲ ತನ್ನದೇ ಆದಂತ ದುರ್ಮಾರ್ಗದಲ್ಲಿ ಹೋಗಿ ದೇವರಿಗೂ ಅವಮಾನ, ಕುಟುಂಬಕ್ಕೂ ಅವಮಾನ. ಎಲ್ಲಿಂದ ಬಂತಿದು? ತಂದೆ ತಾಯಿಗಳಿಂದ. ಅವರಲ್ಲಿರುವಂತ ಅನ್ಯೋನ್ಯತೆಯ ಕೊರತೆಯಿಂದ ಅವ್ರ ಮಕ್ಕಳು ಕೂಡ ತಪ್ಪಾದ ಮಾರ್ಗಕ್ಕೆ ಹೋಗುವಂತವರಾಗಿದ್ದಾರೆ. ಅದರ ನಿಮಿತ್ತವಾಗಿ ಕಳಂಕ ಯಾರಿಗೆ? ಆ ದೇವರಿಗೆ. ಇಲ್ಲಿ 3 ಮರಗಳನ್ನು ನೋಡುವಾಗ, ಆ ಸುಂದರವಾದಂತಹ ಮರ ನೋಡುವಾಗ, ಆ ಮರ ಆ ಔಷಧಿಗೆ ಸ್ಪಂದಿಸ್ತು, ಆ ನೀರ್ ಹಾಕೋದಕ್ಕೆ ಸ್ಪಂದಿಸ್ತು, ಆ ಭೂಮಿ ಬೆಳೆದಕ್ಕೆ ಸ್ಪಂದಿಸ್ತು. ಬೆಳೆಗಾರರು ಸಂತೋಷಪಟ್ಟು ಅದನ್ನು ಬೆಳೆಸ್ತಾ. ಅದನ್ನೇ ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ. ಆ ಫಲ ಕೊಡ್ಬೇಕು ನಾವು. ಆ ಫಲ ನಿಲ್ಲುವಂತದ್ದಾಗಿರ್ಬೇಕು. ಇವತ್ತು ನಾವು ಕ್ರಿಸ್ತಿಯಲ್ಲಿ ನೋಡುವಾಗ ಈ ಕುಟುಂಬದಲ್ಲಿ ಹೊರಡುವಂತಹ ಫಲಗಳು ಯಾವ ರೀತಿ ಒಂದು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವಿಸ್ತಾನೋ ಅವನ ಕುಟುಂಬವು ಈ ರೀತಿಯಾಗಿ ಆಶೀರ್ವದಿಸಲ್ಪಡ್ತದೆ ಎಂಬುದಾಗಿ ನೋಡ್ತೇವೆ. 128ನೇ ಕೀರ್ತನೆ ಸ್ಪಷ್ಟವಾಗಿ ತಿಳಿಸ್ತದೆ. ಆತನ ಹೆಂಡತಿ ಅಂತಃಪುರದಲ್ಲಿರುವಂತ ಆ ಒಂದು ಓದ್ಕೊಂಡ್ಬಿಡೋಣ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಮಗಳ ಗೊತ್ತಿಲ್ಲ. ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಾಗ 128ನೇ ಕೀರ್ತನೆ ಎಷ್ಟು ಸ್ಪಂದವಾಗಿ, ಯೆಹೋವನನ್ನು ಭಯಭಕ್ತೋಳನಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನು. ನಿನ್ನ ಕಷ್ಟಾರ್ಜ ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಳೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಯಂತಿರುವರು ಎಂಬುದಾಗಿ ನೋಡ್ತೀವಿ. ಇದು ವಿವರಣೆ ಬಹಳ ದೊಡ್ಡದು. ಆದ್ರೆ ಇಲ್ಲಿ ಒಂದು ಕುಟುಂಬ ಗಂಡ ಹೆಂಡತಿ ಅನ್ಯೋನ್ಯತೆಯಲ್ಲಿರುವಂತಹ ಒಂದು ಕುಟುಂಬದ ಚರಿತ್ರೆಯನ್ನು ನಾವು ನೋಡ್ತೇವೆ. ಇವತ್ತು ಕೂಡ ಈ ಲೋಕದಲ್ಲಿ ಪ್ರಿಯ ದೇವ ಮಕ್ಕಳೇ, ಇವತ್ತು ನಾವು ನೋಡುವಾಗ ಇಂತಹ ಅನಾಹುತಗಳು, ಲೋಟನ ಕುಟುಂಬದಲ್ಲಿ ಆದಂತಹ ಅನಾಹುತಗಳನ್ನ ಇವತ್ತು ಕೂಡ ಅದು ಜೀವಂತವಾಗಿದೆ. ಎಲ್ಲಿ ಅನ್ಯೋನ್ಯತೆ ಇಲ್ವೋ ಅಲ್ಲಿ ಅನಾಹುತ ಅದು ಹಿಂಬಾಲಿಸ್ತಾ ಹೋಗುತ್ತೆ. ಆ ಕ್ಷಣದಲ್ಲಿ ಬರೋದಿಲ್ಲ, ಅದು ಕ್ರಮೇಣ ಅದು ಒಂದು ಕಾಯ್ತಾ ಇರುತ್ತೆ. ಆ ಕ್ಷಣದಲ್ಲಿ ಬರುವಂತ ಆ ಒಂದು ಬಿರುಗಾಳಿ ಯಾವ ರೀತಿ ಮನೆಗೆ 4 ಕಡೆಯಿಂದ ಬರ್ತದೋ ಬಿರುಗಾಳಿ, ಅದೇ ರೀತಿಯಲ್ಲಿ ಅನ್ಯೋನ್ಯತೆ ಇಲ್ಲದಂತ ಕುಟುಂಬಕ್ಕೆ ಬಂದಾಗ ಆಗ ಗೊತ್ತಾಗ್ತದೆ. ನಾವು 20 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು ರಕ್ಷಣೆ ಹೊಂದಿ, ಆದ್ರೆ ಯಾವ ರೀತಿ ಆ ಗಜ್ಜಿ ಮರದಲ್ಲಿ ಇದ್ದಂತ ಹಣ್ಣುಗಳ ಹಾಗೆ ಅದು ಯಾರಿಗೂ ಉಪಯೋಗವಾದಂತ, ಅದು ಯಾರು ಮುಟ್ಟಲಾರದಂತ ಸ್ಥಿತಿ ಅದೇ ರೀತಿಯಲ್ಲಿ ನಮ್ಮ ಕ್ರಿಸ್ತ ಜೀವಿತ ಇರ್ತದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಾಗ ಸ್ಪಷ್ಟವಾಗಿ ಹೇಳ್ತದೆ, ನೀನೇನು ವಿಧೇಯರಾಗಿರ್ಬೇಕು, ನೀನು ಕೂಡ ಅದನ್ನ ಆಕೆಯನ್ನು ಗೌರವಿಸ್ಬೇಕೆಂದು ನೋಡುವಾಗ, ಅದರ ನಿಮಿತ್ತವಾಗಿ ಪ್ರತಿಫಲ ನೋಡುವಾಗ ಅದು ಸುಂದರವಾದಂತ ಒಂದು ಚರಿತ್ರೆಯನ್ನ ಉಂಟು ಮಾಡುವಂತದ್ದಾಗಿದೆ. ಇಲ್ಲಿ ನೋಡುವಾಗ ಅನೇಕರು ನೋಡ್ತಾ ಇವತ್ತು ಕೂಡ ಈ ಲೋಕದ ಆಸೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬದಿಂದ ಅನೇಕ ಕ್ರಿಸ್ತ ಕುಟುಂಬಗಳು ನಾಶವಾಗಿರುವಂತದ್ದು ನೋಡ್ತೇವೆ. ಅವರ ಮಕ್ಕಳು ನಾಶವಾಗಿರುವಂತದ್ದು ನೋಡ್ತೇವೆ. ಇನ್ನೆಷ್ಟರ ಮಟ್ಟಿಗೆ ನಾವು ಈ ಜೀವಿತ ಮುಂದುವರಿಸಬೇಕು. ಇವತ್ತು ಲೋಕದಲ್ಲಿ ಕ್ರಿಸ್ತನು ಬರುವಂತಹ ದಿನಗಳು ಹತ್ತಿರವಾಗಿದೆ ಎಂಬುದಾಗಿ ಈ ಲೋಕದಲ್ಲಿ ದೇವರು ತಿಳಿಸ್ತಾ ಇದ್ದಾನೆ. ಭಯಂಕರವಾದ ಸ್ಥಿತಿ ಇದೆ, ಕಣ್ಣೀರಿದೆ, ದುಃಖ ಇದೆ, ನೋವಿದೆ. ಅನೇಕರು ತಮ್ಮ ಗಂಡತಿಯನ್ನು ಕಳ್ಕೊಳ್ತಾ ಇದ್ದಾರೆ, ಹೆಂಡತಿಯನ್ನು ಕಳ್ಕೊಳ್ತಾ ಇದ್ದಾರೆ, ಆಸ್ತಿಯನ್ನು ಕಳ್ಕೊಂಡು ಎಲ್ಲವನ್ನು ಕಳ್ಕೊಂಡ್ರು. ಇವತ್ತು ಅವರ ಜೀವಿತ ನಿರ್ನಾಮವಾಗಿ ಹೋಗುವಾಗ ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆ ವಹಿಸಬೇಕು. ಕ್ರಿಸ್ತಿಯ ಕುಟುಂಬ ಎಂಬುದಾಗಿ ನೋಡುವಾಗ ಬಹಳ ಅಮೂಲ್ಯವಾದಂತಹ ಕ್ರಿಸ್ತಿಯ ಕುಟುಂಬ, ದೇವರು ಮೆಚ್ಚುವಂತಹ ಕುಟುಂಬ. ಆದ್ರೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ? ದಂಭಾಚಾರದ ಜೀವಿತ ಮಾಡ್ತಾ ಇದ್ದೇವೆ. ಪಾಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತು ನಮ್ಮ ಕ್ರಿಸ್ತಿ ಜೀವಿತವನ್ನು ಉಳಿಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸ್ಟೇಟಸ್ ತೋರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಕ್ರಿಸ್ತಿ ಜೀವಿತ ಉಳಿಸ್ಕೊಂಡು ಬರ್ತಾ ಇದ್ದೇವೆ. ಯಾರು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ತಾ ಇದ್ದೇವೆ? ದೇವರೇ ನಮ್ಗೆ ಸಾಕು, ಈ ಲೋಕ ನಮ್ಮದಲ್ಲ, ಲೋಕದ ಆಸೆ ಗತಿಸಿ ಹೋಗ್ತದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸ್ತದೆ ನಮಗೆ. ಅದು ಇವತ್ತು ನಮ್ಮ ಜೀವಿತ ಏನಾಗಿದೆ? ಲೋಟನ ಕುಟುಂಬದ ಹಾಗೆ ಆ ಒಂದು ಸುಣ್ಣ ಬೆಳೆದಂತ ನೆಲದಲ್ಲಿ ನಿಂತಿದ್ದೇವೆ. ಇವತ್ತು ಕೂಡ ನಾವು ನೋಡುವಾಗ ಯೂದರ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ,
ಯೂದನ ಪತ್ರಿಕೆಯಲ್ಲಿ ನೋಡಕ್ ಕೊಡ್ತಾ ಇದೆ. ಅನೇಕ ಕಡೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಲೋಟನಿಗೆ ಅದೇ ಲೂಕನ ಸುವಾರ್ತೆಯಲ್ಲಿ ಕೂಡ ನೋಡ್ತಾ ಇದ್ದೇವೆ. ಲೋಟನ ಹೆಂಡತಿಯನ್ನ ನೀವು ನೆನೆಸಿಕೊಳ್ರಿ. ಎಷ್ಟು ಚಂದವಾದಂತ ಉದಾಹರಣೆ ನೋಡ್ರಿ. ಲೂಕನ ಸುವಾರ್ತೆಯಲ್ಲಿ ನೋಡ್ತಾ ಇವೆ. ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ರಿ. ಲೋಟನ ಹೆಂಡತಿ ಏನ್ ಮಾಡಿ ಇದನ್ನೇ ಮಾಡಿತ್ತು. ಪ್ರಿಯ ದೇವ ಮಕ್ಕಳೇ, ಇವತ್ತು ನಾನು ನಿಮ್ಮದೇ ಹೇಳುವಂಥದ್ದು, ಕ್ರೈಸ್ತರಾದ ನಮಗೆ ಒಂದು ದೇವರು ವಿಶೇಷವಾದಂತ ಆಶೀರ್ವಾದಂತ ಒಂದು ಜೀವಿತ ಕೊಟ್ಟಿದ್ದಾನೆ. ದೇವರಲ್ಲಿ ಜೀವ ಇರ್ಬೇಕಂತಲೂ ಆ ಜೀವ ಸಮೃದ್ಧಿಯಾಗಿರ್ಬೇಕೆಂದ್ರೆ ಬಯಸಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾರು ಕೊಡಲಾರ್ದ ವಾಗ್ದಾನಗಳನ್ನು ಮಾಡಿದ್ದಾನೆ. ಇವತ್ತು ನಾವು ಅದನ್ನು ಅನುಭವಿಸೋದಕ್ಕೆ ಮೊದಲು ನಾವು ಇವತ್ತು ಏನ್ ಮಾಡ್ಬೇಕು, ಕರ್ತನು ಬಯಸುವಂತ ರೀತಿಯಲ್ಲಿ ನಮ್ಮ ಕುಟುಂಬಗಳಿರುವಂತಹ ಅನ್ಯೋನ್ಯತೆ, ತಮ್ಮದೇ ಆದಂತಹ ಸ್ಥಾನಗಳನ್ನ ನಾವು ಕಾಪಾಡಿಕೊಳ್ಳಬೇಕು. ಪ್ರಿಯರೇ, ಕಾಪಾಡಿಕೊಳ್ಬೇಕು. ಅನೇಕ ಸಹೋದರರು ಕುಟುಂಬ ನಡೆಸುವುದರಲ್ಲಿ ಬಲಹೀನರಾಗಿರ್ತಾರೆ. ಅವರಿಗೆ ಬಲ ತುಂಬುವಂತವ್ರು ಯಾರು? ಹೆಂಡತಿಯರು. ಆದ್ರೆ ಏನ್ ಮಾಡ್ತಾರೆ ಹೆಂಡತಿಯರು? ಆ ಒಂದು ಆತನ್ನ ಬಲಪಡಿಸೋದಿಲ್ಲ. ಅದಕ್ಕೆ ಬದಲಾಗಿ ಅವರ ಸ್ಥಾನಕ್ಕೆ ಅವ್ರು ಹೋಗ್ತಾರೆ. ಅವರ ಸ್ಥಾನಕ್ಕೆ ಹೋಗುವ ನಿಮಿತ್ತವಾಗಿ ಇವತ್ತು ಈ ಲೋಕದಲ್ಲಿ ನಾಶನ ಹೆಚ್ಚಾಗ್ತಾ ಇದೆ. ಹೊರಗೆ ಮಾತ್ರ ಗಂಡಾಂತೆ ಕಾಣ್ತಾರೆ, ಮನೆಯಲ್ಲಿ ಗಂಡಸಿನ ಸ್ಥಾನದಲ್ಲಿ ಅವ್ರು ಇರ್ತಾರೆ, ಹೆಂಗಸಿನ ಸ್ಥಾನಕ್ಕೆ ಗಂಡಸು ಬಂದಿರ್ತಾರೆ. ಇದು ಸತ್ಯವಾದಂತ ಮಾತು ನಿಮಗೆ ತಿಳಿಸ್ತಾ ಇದ್ದೀನಿ. ಕ್ರಿಸ್ತ ಜೀವಿತದಲ್ಲಿ ಅರ್ಥಗರ್ಭಿತವಾದ ಜೀವಿತ ಅಲ್ಲ. ನಾವು ಕ್ರೈಸ್ತರಾದ ನಾವು ಈ ಒಂದು ಕನ್ನಡಿ ಮುಂದೆ ನಿಲ್ಬೇಕು. ನಾವು ಬಲಪಡಿಸ್ಬೇಕು, ಒಬ್ಬರಿಗೆ ಬಲಪಡಿಸಿಕೊಳ್ಬೇಕು. ಅದಕ್ಕೆ ನಾವು ನೋಡುವಾಗ ಹೊಸ ಹಳೆ ಒಡಂಬಡಿಕೆಯಲ್ಲಿ ತನ್ನ ಗಂಡನ ಯಜಮಾನ ಎಂಬುದಾಗಿ ಕರೆದು, ಯಜಮಾನ ಯಾವ್ದ್ರಲ್ಲಿ ಯಜಮಾನ? ಎಲ್ಲದರಲ್ಲೂ ಕೂಡ ಯಜಮಾನನಾಗಿರ್ಬೇಕು ಅವನು. ಆದ್ರೆ ಅವನ ಬುದ್ಧಿ ಕಡಿಮೆ ಇರ್ಬೋದು. ಅದು ತನ್ನ ಬುದ್ಧಿಯಿಂದ ಆತನ ಏನ್ ಮಾಡ್ಬೇಕು? ಬಲಪಡಿಸ್ಬೇಕು. ಆತನು ಕೂಡ ಈಕೆಯನ್ನ ಬಲಪಡಿಸಿ ಇಬ್ಬರು ಕೂಡ ಸಂಸಾರ ಕಟ್ಕೊಳ್ಳುವಾಗ ದೇವರಲ್ಲಿ ಯಜಮಾನನಾಗ್ತಾನೆ. ಆ ಕುಟುಂಬಕ್ಕೆ ಯಜಮಾನದ ದೇವರನ್ನ ಕಳಿಸ್ಬಿಟ್ಟು ನಾವೇ ಯಜಮಾನಗಿರಿಗೆ ಸ್ಥಾನಕ್ಕೆ ಹೋಗ್ತೇವೋ, ಖಂಡಿತವಾಗಿ ನಾವು ಲೋಕದಲ್ಲಿ ಗಳಿಸಿದಂತ ಎಲ್ಲಾ ಸಂಗತಿ ಅದು ವ್ಯರ್ಥವಾಗುವಂತ ಸಂಗತಿ ಆಗಿದೆ, ಶಾಪ ಕೊಡುವಂತ ಸಂಗತಿ ಆಗಿದೆ. ಅದರಿಂದ ನಮ್ಮ ಕುಟುಂಬದಿಂದ ಹೊರಡುವಂತ ಎಲ್ಲಾ ಸಂತಾನವು ಶಾಪದ ಸಂತಾನವಾಗಿ ನಿಲ್ತದೆ. ಪ್ರಿಯರೇ, ನಮ್ಗೆ ಈ ಲೋಕದಲ್ಲಿ ಯಾವ ಆಸ್ತಿ ಅವಶ್ಯಕತೆ ಇಲ್ಲ, ಯಾವ ಸ್ಟೇಟಸ್ ಅವಶ್ಯಕತೆ ಇಲ್ಲ. ಅದೆಲ್ಲ ಸಿಗುವಂಥದ್ದು ಪರಲೋಕ ರಾಜ್ಯದಲ್ಲಿ. ಈ ಒಂದು ಸತ್ಯಾಂಶ ನಮ್ಗೆ ಗೊತ್ತಿದ್ರು ಕೂಡ ನಾವು ಈ ಲೋಕದಲ್ಲಿ ಈ ಒಂದು ಗಂಭೀರವಾದಂತ ವಿಚಾರ, ಈ ಲೋಕದಲ್ಲಿ ಗಂಡ ಹೆಂಡತಿರ ಅನ್ಯೋನ್ಯತೆ, ಸತ್ಯವಿರುವಂತಹ ದಂಪತಿಗಳ ಕುರಿತಾಗಿ ನೋಡುವಾಗ ಎಷ್ಟೊಂದು ಪಾಠಗಳನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಎಷ್ಟೊಂದು ಪಾಠಗಳನ್ನು ಅನಾದಿಕ ಚಿತ್ರಿಸಲ್ಪಟ್ಟಿದ್ದಾರೆ. ಯಾಕೆಂದ್ರೆ ನೋಡುವಾಗ ನನ್ನನ್ನ ಅರಿತುಕೊಂಡಂತ ಮಕ್ಕಳಿಗೆ ಬೇಕಾದಂತ ಭವಿಷ್ಯಕ್ಕೆ ಬೇಕಾದಂತ ಈ ಸತ್ಯಾಂಶಗಳನ್ನ ಅಳವಡಿಸಿಕೊಂಡು ಆ ನನ್ನ ಸಾಮ್ರಾಜ್ಯಕ್ಕೆ ಬರಲಿ ಎಂಬುದಾಗಿ. ಆದ್ರೆ ವಾಕ್ಯ ಏನಾಗಿದೆ? ಬಾಯಲ್ಲಿದೆ. ನಮ್ಮ ಜೀವಿತದಲ್ಲಿ ವಾಕ್ಯದ ಕಾರ್ಯಗಳಿಲ್ಲ. ಅದಾದ್ದರಿಂದ ಇವತ್ತು ಲೋಕದವರ ಮಧ್ಯದಲ್ಲಿ ನಮ್ಮಗಳನ್ನ ದೇವರು ನಾಶಪಡಿಸೋಕೆ ಮೊದಲು ಆ ದೇವರ ಜೊತೆ ಯಾವ ರೀತಿ ಲೋಟನನ್ನು ಹೊರಗೆ ಬಿಟ್ಟನೋ ಅದೇ ರೀತಿಯಲ್ಲಿ ನಮ್ಮನ್ನ ದೇವರು ಹೊರಗೆ ಬಿಡುವುದಕ್ಕೆ ನಾವು ನೀತಿವಂತರಾಗಬೇಕಾದ್ರೆ ನಾವು ಒಂದು ಕುಟುಂಬವಾಗಿದ್ದೇವೆ. ದೇವರು ರೂಪಿಸಿದಂತ ಕುಟುಂಬ, ದೇವರು ಕೊಟ್ಟಂತ ಕಟ್ಟಳೆ ನಾವು ಏನ್ ಮಾಡ್ಬೇಕು? ಅಳವಡಿಸಿಕೊಂಡು ಜೀವಿಸುವಾಗ ದೇವರು ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡ್ತಾನೆ. ಅವರ ಮೂಲಕವಾಗಿ ಅನೇಕ ಸಂತಾನಗಳನ್ನಾಗಿ ಆತನು ಉಳಿಸ್ತಾನೆ. ಇದರ ಮೂಲಕವಾಗಿ ನಮ್ಮ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ ಎಂಬುದಾಗಿ ಹೇಳಿ ಒಂದು ಚಿಕ್ಕ ಸಂದೇಶವನ್ನ ನಾನು ಮುಗಿಸ್ತೇನೆ. ಈ ಒಂದು ಅವಕಾಶ ಕೊಟ್ಟಂತ ನನ್ನ ಆತ್ಮೀಯ ಸೈಮನ್ಗೋಸ್ಕರ ಹಾಗೂ ಅವರ ಒಂದು ಸಭೆಗೋಸ್ಕರ ಕೂಡಿ ಬಂತ ನಿಮ್ಮೆಲ್ಲರಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ನನ್ನ ಸಂದೇಶವನ್ನ ಮುಗಿಸುವಂತನಾಗಿ. ಆಮೇನ್. ಥ್ಯಾಂಕ್ ಯು ಬಾಲರಾಜಣ್ಣ. ಒಂದು ಕ್ರೈಸ್ತ ಕುಟುಂಬದಲ್ಲಿ ಕಂಡು ಬರಬೇಕಾದಂತ ಅಮೂಲ್ಯ ಸತ್ಯಗಳನ್ನ ನಾವು ಅರ್ಥ ಮಾಡಿಕೊಂಡೆವು. ಗಂಡ ಹೆಂಡತಿಯ ನಡುವಿರುವಂತ ಅನ್ಯೋನ್ಯತೆ,